यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। यस्यानुभावमखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये। मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् अजरजरयितर्जन्ममृत्यामयानां। गोविन्दे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीं आशुदेव। ವರಾಹನ ಧ್ಯಾನವನ್ನು ನಾವು ಮಾಡೋಣ. ಭಾಗವತ ಹೇಳಿದ ರೀತಿಯಲ್ಲಿ ಉತ್ಕ್ಷಿಪ್ತ ಬಾಲಃ ಖಚರಃ ಕಠೋರ ಸಟಾ ವಿಧುನ್ವನ್ ಖರರೋಮಶತ್ವಕ್ ಖುರಾಹತಾಭ್ರಃ ಸಿತಶೃಂಗ ಈಕ್ಷ್ಯಾ ಜ್ಯೋತಿರ್ವಿಭಾಸಃ ಭಗವನ್ಮಹೀಧ್ರಃ. ಉತ್ಕ್ಷಿಪ್ತ ಬಾಲಃ ತನ್ನ ಬಾಲವನ್ನು ಎತ್ತಿರುವ, ಖಚರಃ ಆಗಸದಲ್ಲಿ ಓಡಾಡುವ, ಕಠೋರ ಸಟಾಹ ವಿಧುನ್ವನ್ ತನ್ನ ಸುತ್ತಲೂ ಇರುವ ಒರಟಾದ ರೋಮಗಳನ್ನು ಅಲುಗಾಡಿಸುತ್ತಿರುವ, ಖರ ರೋಮಶತ್ವಕ್ ಒರಟಾಗಿರುವ ಕೂದಲುಗಳಿಂದ ತುಂಬಿರುವ ಚರ್ಮ ಇರುವ, ಖುರಾಹತಾಭ್ರಹ ತನ್ನೆರಡು ಮುಂಗಾಲುಗಳಿಂದ ಮೋಡಗಳನ್ನೆಲ್ಲ ತಳ್ಳುತ್ತಾ, ಸಿತಶೃಂಗ ಒಂದೇ ಒಂದು ಬಿಳಿಯಾದ ಕೊಂಬಿರುವ, ಈಕ್ಷಾ ಜ್ಯೋತಿರ್ವಿಭಾಸಃ ಕಣ್ಣಿನ ಬೆಳಕಿನಿಂದ ಎಲ್ಲವನ್ನು ಬೆಳಗುತ್ತಿರುವ, ಭಗವನ್ಮಹೀಧ್ರ ಪರಮಾತ್ಮನೆಂಬ ಮಹೀಧ್ರ ಭೂಮಿಯನ್ನು ಹೊತ್ತ ದೇವರು ಕಾಣಿಸಿಕೊಂಡ. ಕರಾಳದಂಷ್ಟ್ರಃ ಘ್ರಾಣೇನ ಪೃಥ್ವ್ಯಾ ಪದವೀಂ ವಿಜಿಘ್ರನ್ ಕ್ರೋಡಾಪದೇಶಃ ಸ್ವಯಮಧ್ವರಾಂಗಃ. ಕರಾಳದಂಷ್ಟ್ರೋಪಿ ಅಕರಾಳದೃಗ್ಭ್ಯಾಂ ಉದ್ವೀಕ್ಷ್ಯ ವಿಪ್ರಾನ್ ಗೃಣತಃ ಅವಿಶತ್ಖಂ. ಘ್ರಾಣೇನ ಪೃಥ್ವ್ಯಾ ಹಂದಿ ತನ್ನ ಮೂಗಿನಿಂದ ಮುಂದೆ ಇರುವ ವಸ್ತುವನ್ನು ಮೂಸುತ್ತೆ. ಪಶವೋ ಘ್ರಾಣದೃಷ್ಟಯ ಅಂತ. ಪಶುಗಳು ಘ್ರಾಣದೃಷ್ಟಿ, ಅವುಗಳು ಯಾವತ್ತೂ ಕೂಡ ಮೂಗಿನಿಂದ ಕಾಣುವವುಗಳು. ಅದರಂತೆ ಮೂಗಿನಿಂದ ಆ ಭೂಮಿಯ ಅಸ್ತಿತ್ವವನ್ನು ತಿಳಿಯುತ್ತಾ ಅವ ಏನು ಮಾಡಿದ, ಮುಂದೆ ಹೋದ ಅಂತೆ. ವಸ್ತುತಃ ದೇವರಿಗೆ ಅದೆಲ್ಲ ಬೇಕಿಲ್ಲ, ನೇರವಾಗಿ ನೋಡಬಹುದು. ಆದರೆ ತಿರ್ಯಕ್ ಪ್ರಾಣಿಯ ರೂಪವನ್ನು ತೋರಿಸಿರುವುದರಿಂದ ಅದರಂತೆಯೇ ನಟಿಸಿದ. ಸ್ವಯಂ ಅಧ್ವರಾಂಗ, ಅವನ ಹಂದಿ ದೇಹ ಅಂತ ಅಂದುಕೊಳ್ಳಬೇಡಿ. ಯಜ್ಞಕ್ಕೆ ಬೇಕಾದ ಅತ್ಯಂತ ಪವಿತ್ರವಾದ
ವಸ್ತುಗಳೆಲ್ಲ ಅವನ ಮೈಯಿಂದಲೇ ಹುಟ್ಟಿದ್ದು. ಕರಾಳದಂಷ್ಟ್ರ, ಕ್ರೂರವಾದ ಕೋರೆದಾಡೆ, ಅಕರಾಳ ದೃಗ್ಭ್ಯಾಂ ಉದ್ವೀಕ್ಷ್ಯ, ಮಿದುವಾದ ನೋಟದಿಂದ ಎಲ್ಲರನ್ನ ಸಂತೈಸಿ ಕಂ ಅವಿಶತ್, ಆ ವಾತಾವರಣದಲ್ಲಿ ಧುಮುಕಿದ ಕರಾಳದಂಷ್ಟ್ರ ಅಕರಾಳ ದೃಗ್ಭ್ಯಾಂ, ಕಠೋರವಾದ ಹಲ್ಲು, ದಾಡೆ, ಕಠೋರವಾದ ದಾಡೆ, ಮಿದುವಾದ ನೋಟ, ಅವುಗಳಿಂದ ಎಲ್ಲ ಹಾರವರನ್ನು ಕಂಡು ಭೂಮಿಯನ್ನು ಎತ್ತಲಿಕ್ಕೆ ಅಂತ ಹೋದ. ಸವಜ್ರ ಕೂಟಾಂಗ ನಿಪಾತ ವೇಗ ವಿಚೀರ್ಣ ಕುಕ್ಷಿ ಸ್ತನಯನ್ನುದನ್ವಾನ್ ಉತ್ಸೃಷ್ಟ ದೀರ್ಘೋರ್ಮಿ ಕರೈರಿವಾರ್ಥ ಚುಕ್ರೋಚ ಯಜ್ಞೇಶ್ವರ ಪಾಹಿಮೇತಿ. ಅವಾಗ ವಜ್ರ ಕೂಟಾಂಗ ನಿಪಾತ ವೇಗ ವಿಶೀರ್ಣ ಕುಕ್ಷಿ, ಇಡೀ ಬ್ರಹ್ಮಾಂಡ ಉಲ್ಲೋಲ ಕಲ್ಲೋಲ ಆಯಿತು. ಆವಾಗ ಆ ಉಲ್ಲೋಲ ಕಲ್ಲೋಲ ಆಗಿ ಅದು ಹೇಗೆ ಕಂಡಿತು ಅಂತಂದರೆ, ಯಾರೋ ಕೈಗಳನ್ನು ಮುಗಿದು ರಕ್ಷಿಸಯ್ಯ ಅಂತ ಹೇಳಿದ ಹಾಗೆ ಇತ್ತು. ಖುರೈಹಿ ಕ್ಷುರಪ್ರೈಹಿ ದರಯನಸ್ತದಾಪ ಉತ್ಪಾರವಾರಂ ತ್ರಿವರೂ ರಸಾಯಾಂ ದದರ್ಶಗಾಂ ತತ್ರ ಸುಷುಪ್ಸುರಗ್ರೆ ಯಾಂ ಜೀವಧಾನೀಂ ಸ್ವಯಮಭ್ಯದತ್ತ. ಅಲ್ಲಿ ಒಂದೆಡೆ ಭೂಮಿಯನ್ನು ಕಂಡ ಅಂತೆ. ಜೀವಧಾನೀಂ, ಜೀವ ಇರುವ ಜಾಗ, ಜೀವ ಬೆಳೆಯಬಹುದಾದ ಜಾಗ ಇದೊಂದೇ, ಬೇರೆ ಯಾವುದು ಜೀವಧಾನೀ ಅಲ್ಲ. ಅದನ್ನು ನೋಡಿದ. ಸ್ವದಂಷ್ಟ್ರಯೋಧೃತ್ಯ ಮಹೀಂ ವಿಲಗ್ನಾಂ ಸೌತ್ಥಿತಃ ಸಂರುರುಹೇ ರಸಾಯಾಃ ತತ್ರಾಪಿ ದೈತ್ಯಂ ರಸಯಾ ಪತಂತಂ ಗದಯಾ ಪತಂತಂ ಸುನಾಭ ಸಂದೀಪಿತ ತೀವ್ರಮನ್ಯುಃ. ಯಾವಾಗ ತನ್ನ ಕೋರೆದಾಡೆಯಿಂದ ಆ ಭೂಮಿಯನ್ನು ಮೇಲ್ಗಡೆ ಎತ್ತಿದನೋ ಆಗ ಒಬ್ಬ ದೈತ್ಯನನ್ನು ಕಂಡ. ಅವನಿಗೆ ದೇವರ ಈ ಕಾರ್ಯವನ್ನು ಕಂಡು ಸಿಟ್ಟು. ಯಾವುದೇ ಒಳ್ಳೆಯ ಕೆಲಸ ನೋಡಿದರೆ ಸಿಟ್ಟೆ. ಜಘಾನ ರುಂಧಾನಮಸಹ್ಯ ವಿಕ್ರಮ ಸಲೀಲ ಏಭಂ ಮೃಗರಾಡಿವಾಂಭಸಿ ತದ್ರಕ್ತ ಪಂಕಾಂಕಿತ ತುಂಡ ಗಂಡ ಯಥಾ ಗಜೇಂದ್ರೋ ಜಗತೀಂ ವಿಭಿಂದನ್. ರುಂಧಾನಂ, ಭೂಮಿಯನ್ನು ಎತ್ತಲಿಕ್ಕೆ ತಡೆ ಒಡ್ಡುತ್ತಾ ಇದ್ದಾನೆ ಆ ರಕ್ಕಸ. ಆಗ ಸಿಂಹವೊಂದು ಆನೆಯನ್ನು ಕೊಲ್ಲುವ ಹಾಗೆ ಆ ದೈತ್ಯನನ್ನು ಈ ವರಾಹರೂಪಿ ಪರಮಾತ್ಮ ಕೊಂದ. ತದ್ರಕ್ತ ಪಂಕಾಂಕಿತ ತುಂಡ ಗಂಡ, ಅವನ ರಕ್ತ ವರಾಹನ ಮೈಮೇಲೆಲ್ಲ ಮೆತ್ತಿದೆ. ಆ ತರಹದ ರೋಷ, ಆ ತರಹದ ಒಂದು ಆವೇಗ ಪರಮಾತ್ಮನಲ್ಲಿ ಕಾಣ್ತಾ ಇದೆ. ತಮಾಲ ನೀಲಂ ಸಿತದಂತ ಕೋಟ್ಯ ಕ್ಷಮಾಂ ಉತ್ಕ್ಷಿಪಂತಂ ಗಜಲೀಲಯಾಂಗ ಪ್ರಜ್ಞಾಯ ಬದ್ಧಾಂಜಲಯೋನು ವಾಕೈಃ ವಿರಿಂಚ ಮುಖ್ಯಾಃ ಉಪತಸ್ಥುಃ ಈಶಂ. ತಮಾಲ ನೀಲಂ, ಹೊಂಗೆ ಬಣ್ಣದ, ನೀಲಿ ಬಣ್ಣದ, ಸಿತದಂತ ಕೋಟ್ಯ, ಬೆಳ್ಳಗಿರುವ ಆ ಕೋರೆ ದಾಡೆಯಿಂದ ಕ್ಷಮಾಂ ಉತ್ಕ್ಷಿಪಂತಂ, ಭೂಮಿಯನ್ನು ಎತ್ತಿರುವ ಆ ವರಾಹನನ್ನು ನೋಡಿ ದೇವತೆಗಳೆಲ್ಲ ಕೈ ಮುಗಿದು ಈ ರೀತಿಯಾಗಿ ಸ್ತೋತ್ರ ಮಾಡಿದರು. ದೇವಾ ಊಚುಹು, ದೇವತೆಗಳು ಸ್ತೋತ್ರ ಮಾಡಿದರು. ಅದನ್ನು ಇಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅದನ್ನು ನಿರೂಪಣೆ ಮಾಡಲಿಕ್ಕೆ ಮಧ್ವರು ಭಾಗವತ ತಾತ್ಪರ್ಯವನ್ನು ಬರೆದಿದ್ದಾರೆ.
ಭಾಗವತ ತಾತ್ಪರ್ಯವನ್ನು ನೋಡೋಣ. ಇಲ್ಲಿ ಇರೋದು ಹೀಗೆ: ಬ್ರಹ್ಮಜಸ್ತು ಹಿರಣ್ಯಾಖ್ಯ ಪ್ರಥಮಂ ದಂಷ್ಟ್ರಯ ಹತಃ. ಇಬ್ಬರು ಹಿರಣ್ಯಾಕ್ಷರಿದ್ದಾರೆ ಎಂದರು. ಪುರಾಣಗಳನ್ನೆಲ್ಲ ನೋಡಿದರೆ ಅದು ಸ್ಪಷ್ಟ ಆಗ್ತದೆ. ಇಬ್ಬರು ಹಿರಣ್ಯಾಕ್ಷರಿದ್ದಾರೆ. ಒಬ್ಬ ಬ್ರಹ್ಮದೇವರಿಂದ ಹುಟ್ಟಿದವ, ಅವನನ್ನು ದೇವರು ತನ್ನ ಕೋರೆದಾಡೆಯಿಂದ ತಿವಿದು ಸಾಯಿಸಿದ್ದು. ಆ ಹಿರಣ್ಯಾಕ್ಷ ಮತ್ತೆ ಹುಟ್ಟಿ ದೈತ್ಯ ಹಿರಣ್ಯಾಕ್ಷನ ಒಳಗಡೆ ಸೇರಿಕೊಂಡ. ಸಯೇವ ಪಾರ್ಷದಾವಿಷ್ಟ. ಆ ಎರಡನೇ ಬಾರಿ ಹಿರಣ್ಯಾಕ್ಷ ಇದ್ದಾನಲ್ಲ, ಅವನು ಕರ್ಣತಾಡನಾಥ್, ಈ ಕಿವಿಯ ತುದಿಗೆ ಹೊಡೆದು ಸಾಯಿಸಿದ್ದು. ಪೂರ್ವಂ ಲಯೋದಕೆ ಮಜ್ಞಾಂ ದ್ವಿತೀಯಂ ತೇನ ಮಜ್ಜಿತಾಂ. ಮೊದಲು ಲಯೋದಕದಲ್ಲಿ ಮುಳುಗಿರುವ, ಲಯೋದಕ ಅಂತಂದರೆ ಏನೂ ಇಲ್ಲದ ಜಾಗ ಅಂತ, ಅದನ್ನು ನಾವು ನೋಡಿದ್ದೇವೆ. ಉದಕ ಅಂದರೆ ನೀರು, ಅಂದರೆ ಈ ನೀರಿಲ್ಲ, ಯಾಕೆಂದರೆ ಸೃಷ್ಟಿಯೇ ಆಗಿಲ್ಲ. ಜಲೀಯ ಪರಮಾಣುಗಳಂತೆ ದೂರದಲ್ಲಿ ಇರುವ ಪರಮಾಣುಗಳನ್ನೇ ಲಯೋದಕ ಅಂತ ಕರೆಯೋದು ಅಂತ. ಈಗ ಇದು ಉದಕವೇ, ಈ ಖಾಲಿ ಜಾಗವೂ ಉದಕವೇ. ಯಾಕೆಂದರೆ ಇಲ್ಲಿ ಪರಮಾಣುಗಳಿಲ್ಲವೇ? ಇದೆ, ಆದರೆ ಒಟ್ಟಾಗದಷ್ಟು ದೂರದಲ್ಲಿ ಇದೆ. ಅದನ್ನೇ ಲಯೋದಕ ಅಂದರು. ಇನ್ನು ಎರಡನೆಯದ್ದು ನಿಜವಾಗಿಯೂ ಸಮುದ್ರದಲ್ಲಿ ಮುಳುಗಿಸಿದ್ದು. ಅದನ್ನು ಕನ್ಫ್ಯೂಸ್ ಮಾಡಲಿಕ್ಕೇನೆ ಹೇಳಿದ್ದು. ಹಿಂದೆ ಎಲ್ಲ ನೀರಿನಲ್ಲಿ ಹುಡುಕಿದ, ನೀರಿನಲ್ಲಿ ಎತ್ಕೊಂಡು ಬಂದ ಅಂತೆಲ್ಲ ಹೇಳ್ತಾರೆ. ವರಾಹನು ನೀರಿನ ಒಳಗಡೆ ಹೋದ, ಹುಡುಕಿದ, ಅಲ್ಲಿ ಆ ತುದಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ಅದರ ಅಭಿಪ್ರಾಯ ಏನು ಅಂದರೆ, ಎರಡನೆಯ ಹಿರಣ್ಯಾಕ್ಷ ನೀರಿನಲ್ಲಿ ಮುಳುಗಿಸಿದ್ದ, ಅಕ್ಷರತಃ ನೀರಿನಲ್ಲಿಯೇ ಮುಳುಗಿಸಿದ್ದು. ಯಾಕೆಂದರೆ ಈ ಕಡಲಿಗೂ ಈ ನಡುಗಡ್ಡೆ ದ್ವೀಪಕ್ಕೂ ಒಂದು ಸಂಬಂಧ ಇದೆ. ಈ ಲೋಕಗಳೆಲ್ಲ ಇದೆಯಲ್ಲ, ಈ ಲೋಕಗಳ ದ್ವಾರ ಇರೋದು ನೀರಿನ ಒಳಗಡೆ ಅಂತ ಹೇಳ್ತಾರೆ. ನಾವು ಸಶರೀರವಾಗಿ ಲೋಕಾಂತರಕ್ಕೆ ಹೋಗಬೇಕು ಅಂತಂದರೆ ಸಮುದ್ರದ ಒಳಗಡೆ ಮುಳುಗಬೇಕು ಅನ್ನತ್ತೆ ವಾಮನ ಪುರಾಣ. ಸಮುದ್ರಾಂತರಿತಾ ಸರ್ವೇ ಅಗಮ್ಯಾಶ್ಚ ಪರಸ್ಪರಂ ಅನ್ನತ್ತೆ. ಸಮುದ್ರದ ಒಳಗಡೆ ಎಲ್ಲಿಯೋ ಒಂದು ಕೀಲ ಇದೆ. ಆ ಕೀಲ ನಮಗೆ ಗೊತ್ತಿಲ್ಲ. ಕೀಲ ಅಂತಂದರೆ ಅಡ್ಡ ಅಥವಾ ಬೀಗ, ಅದು ಗೊತ್ತಿಲ್ಲ ನಮಗೆ. ಅದ್ರ ಒಳಗಡೆ ಹೋದರೆ ಬೇರೆ ಲೋಕಕ್ಕೆ ನಮಗೆ ಪ್ರವೇಶ ಸಿಗತ್ತೆ. ಅದು ಗೊತ್ತಿಲ್ಲ ನಮಗೇನು ತೋರ್ತಾ ಇದೆ ಅಷ್ಟೆ. ಈ ಹಿನ್ನೆಲೆಯಲ್ಲಿ ಈ ಇಬ್ಬರು ಹಿರಣ್ಯಾಕ್ಷರಿದ್ದಾರೆ. ಎರಡನೇ ಹಿರಣ್ಯಾಕ್ಷ ಲಿಟ್ರಲಿ ನೀರಿನಲ್ಲಿ ಮುಳುಗಿಸಿದ್ದು. ಮೊದಲನೆಯ ಹಿರಣ್ಯಾಕ್ಷ ಲಯೋದಕದಲ್ಲಿ ಭೂಮಿಯನ್ನು ಕಕ್ಷೆ ತಪ್ಪಿಸಿದ್ದು. ಇಲ್ಲಿ ಹೇಳ್ತಾ ಇರೋದು ಯಾರನ್ನ ಹಾಗಾದರೆ? ಆದಿ ಹಿರಣ್ಯಾಕ್ಷನ ಬಗೆಗೆ, ದೈತ್ಯ ಹಿರಣ್ಯಾಕ್ಷನ ಬಗೆಗೆ ಅಲ್ಲ. ದೈತ್ಯ ಅಂದ್ರೇನು? ದ್ವಿತೀಯ ಮಗ. ಅದರಿಂದಾಗಿ ವರಾಹಾವತಾರ 2 ಬಾರಿ ಆಗಿದೆ, ಮತ್ಸ್ಯಾವತಾರವೂ 2 ಬಾರಿ ಆಗಿದೆ. ಅದನ್ನು ನಾವು ಮುಂದೆ ನೋಡ್ತೇವೆ. ಈ ವರಾಹಾವತಾರ ಏನು 2 ಬಗ್ಗೆ ಆಯ್ತಲ್ಲ, ಅದನ್ನು ಕಲಸು ಮೇಲೋಗರ ಮಾಡಿ ಹೇಳ್ತಾರೆ ಪುರಾಣಗಳಲ್ಲಿ. ಅಲ್ಲಿ ನಡೆದದ್ದನ್ನು ಇಲ್ಲಿಯೂ, ಇಲ್ಲಿ ನಡೆದದ್ದನ್ನು ಅಲ್ಲಿಯೂ, ಅಲ್ಲಿಯ ರೂಪದ ವರ್ಣನೆಯನ್ನು ಇಲ್ಲಿಯೂ, ಇಲ್ಲಿಯ ರೂಪದ ವರ್ಣನೆಯನ್ನು ಅಲ್ಲಿಯೂ ಹೇಳ್ತಾರೆ. ಯಾಕೆ ಅಂದರೆ ವೇದವ್ಯಾಸರಿಗೆ ಅದೊಂದು ಮಜಾ. ಸಜ್ಜನರು ತಿಳ್ಕೊಳ್ಳಿ ಒಳ್ಳೆ ಗ್ರಂಥದಿಂದ ಅಂತ. ಭುವಂ ಉದ್ಧರತೈವಾಸೌ ಹರಿಣಾ ಕ್ರೋಡಮೂರ್ತಿನ ಇತಿ ಬ್ರಹ್ಮಾಂಡೇ. ಆದರೆ ಇಲ್ಲಿ ಮೊದಲು ದೈತ್ಯ ಹಿರಣ್ಯಾಕ್ಷನ ಬಗ್ಗೆ ಹೇಳಿದ್ದಲ್ಲ. ಆದರೆ ದೈತ್ಯ ಹಿರಣ್ಯಾಕ್ಷ ಏನು ಕೆಲಸ ಮಾಡಿದ ಅದನ್ನು ಆದಿ ಹಿರಣ್ಯಾಕ್ಷನಿಗೆ ಹೇಳಿದ್ರು, ನೀರಿನಲ್ಲಿ ಮುಳುಗಿಸಿದ್ದು ಅಂತ. ಮುಂದೆ
ಏನು ಅಂತ ಪ್ರಶ್ನೆ ಕೇಳಿದಾಗ ದೈತ್ಯ ಹಿರಣ್ಯಾಕ್ಷ ಮಾಡಿದ ಕೆಲಸವನ್ನು ಆದಿ ಹಿರಣ್ಯಾಕ್ಷ ಮಾಡಿದ್ದು ಅಂತಾರೆ. ಯಾಕೆ ಹೀಗೆ ಕನ್ಫ್ಯೂಸ್ ಮಾಡ್ತಾರೆ? ಯಾಕೆ ಹೀಗೆ ಕನ್ಫ್ಯೂಸ್ ಮಾಡ್ತಾರೆ? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ವ್ಯತ್ಯಾಸೇನಾಪಿ ಚೋಚ್ಯಂತೆ ಅವಿವೇಕೇನ ಕುತ್ರಚಿತ್ ದುಷ್ಟಾನಾಂ ಮೋಹನಾರ್ಥಾಯ ತತ್ರ ತತ್ರ ಕಥಾ ಕ್ವಚಿತ್ ಇತಿ ಚ ಸ್ಕಾಂದೇ. ವ್ಯತ್ಯಾಸ ಮಾಡಿ ಹೇಳ್ತಾರೆ. ಯಾಕೆ? ಅವಿವೇಕದಿಂದ. ಅಯ್ಯೋ, ವೇದವ್ಯಾಸರಿಗೆ ಅವಿವೇಕ ಅಲ್ಲ, ವೇದವ್ಯಾಸರಿಗೆ ಅವಿವೇಕ ಅಲ್ಲ, ವಿವಿಚ್ಚ ನೋಚ್ಛತ ಇತ್ಯರ್ಥ. ಬಿಡಿಸಿ ಹೇಳಲ್ಲ ಅಂತ ಅವಿವೇಕ ಅನ್ನೋದಷ್ಟೆ. ಯಾಕೆಂದರೆ ನ ಕರ್ತುರವಿವೇಕ. ಪುರಾಣಕಾರರಾದ ವೇದವ್ಯಾಸರಿಗೆ ಅವಿವೇಕವನ್ನು ಹೇಳ್ತಾ ಇರೋದಲ್ಲ. ಅವಿವೇಕ ಅಂದ್ರೇನು? ಸರಿ ಯಾವುದು ತಪ್ಪು ಯಾವುದು ಎನ್ನುವ ಭೇದವನ್ನು ತಿಳಿಯದ ದಡ್ಡತನ, ಅದನ್ನು ಅವಿವೇಕ ಅಂತ ಕರೆಯೋದು. ಕರ್ತು ಅವಿವೇಕ ಅಂತ ಅಂದುಕೊಳ್ಬೇಡಿ. ಯಾಕೆಂದರೆ ಸ್ಕಾಂದ ಪುರಾಣದ ಮಾತನ್ನು ಕೋಟ್ ಮಾಡಿದ್ರು. ಕೋಟ್ ಮಾಡಿದ ಮಾತನ್ನು ತಪ್ಪಾಗಿ ಅರ್ಥೈಸ್ಕೋತಾರೆ ಜನ ಅಂತ ಅವ್ರಿಗೆ ಗೊತ್ತಾಯ್ತು. ಅದಕ್ಕೆ ಅವರು ಬರೆದ್ರು, ಅವಿವೇಕೇನ ಇತ್ಯಸ್ಯ ವಿವಿಚ್ಚ ನೋಚ್ಛತ ಇತ್ಯರ್ಥ ನ ಕರ್ತು ಅವಿವೇಕ ಇತಿ. ಯಾಕೆಂದರೆ ಸರ್ವಜ್ಞನಾದ ವೇದವ್ಯಾಸರಿಗೆ ಅಜ್ಞಾನ ಎಲ್ಲಿಂದ? ದುಷ್ಟಾನಾಂ ಮೋಹನಾರ್ಥಾಯ ಅಂತ ಉಂಟು. ಅದರಿಂದ ಈ ವ್ಯತ್ಯಾಸ ಮಾಡಿ ಹೇಳ್ತಾರೆ ವೇದವ್ಯಾಸರು. ಆದಿಹಿರಣ್ಯಾಕ್ಷನ ಕಥೆಯಲ್ಲಿ ದೈತ್ಯ ಹಿರಣ್ಯಾಕ್ಷನ ಕಥೆಯ ಓಟವನ್ನು ತಂದುಬಿಡ್ತಾರೆ. ದೈತ್ಯ ಹಿರಣ್ಯಾಕ್ಷನ ಕಥೆಯಲ್ಲಿ ಆದಿಹಿರಣ್ಯಾಕ್ಷನ ಕಥೆಯ ಓಟವನ್ನು ಪರಿವೇಶವನ್ನು ತಂದುಬಿಡ್ತಾರೆ. ಅಷ್ಟೇ. ಇದನ್ನು ಎಚ್ಚರದಿಂದ ಗಮನಿಸಬೇಕು. ಇಷ್ಟ ಆಯಿತು. ಇನ್ನು ದೇವತೆಗಳು ಏನು ಸ್ತೋತ್ರ ಮಾಡಿದ್ರು ಅಂತ ನೋಡೋಣ. ದೇವಾ ಊಚುಹು ಜಿತಂ ಜಿತಂತೆ ಜಿತ ಯಜ್ಞ ಭಾವನ ತ್ರಯೀಂ ತನುಂ ಸ್ವಾಂ ಪರಿಧುನ್ವತೆ ನಮಃ ಯಲ್ಲೋಮಗರ್ತೇಷು ನಿಲಿಲ್ಯುರಬ್ಧಯಃ ತಸ್ಮೈ ನಮಃ ಕಾರಣ ಸೂಕರಾಯತೆ. ಜಿತಂ ಜಿತಂ, ನೀನು ಉತ್ಕೃಷ್ಟ ಅಂತ ಹೇಳಿ ಹಿಂದಿನ ಎಲ್ಲ ಜ್ಞಾನಿಗಳಿಗೆ ಅರಿವಾಗಿದೆ. ನಿನ್ನ ಮಹಿಮೆ ಹಿಂದಿನವರಿಗೆ ಅರ್ಥ ಆಗಿದೆ. ಅಜಿತ, ಸೋಲದವನೇ. ಯಜ್ಞ ಭಾವನ, ಯಜ್ಞಕ್ಕೆ ಕಾರಣನಾದವನೇ. ಸ್ವಾಂ ಪರಿಧುನ್ವತೆ, ಹಂದಿಯ ಒಂದು ಸ್ವಭಾವ ಮೈಯನ್ನು ಆಗಾಗ ಕೊಡುತ್ತಾ ಇರೋದು. ನೀನು ಕೂಡ ಮೈಯನ್ನು ಕೊಡುತ್ತಾ ಇದ್ದೀಯಾ. ಇಂತಹ ನಿನಗೆ ನಮಸ್ಕಾರ. ಯಲ್ಲೋಮಗರ್ತೇಷು ನಿಲಿಲ್ಯುರಬ್ಧಯ, ನಿನ್ನ ರೋಮಕೂಪಗಳಲ್ಲಿ ಸಮುದ್ರಗಳೆಲ್ಲ ಅಡಗಿಕೊಂಡಿವೆ. ಅಂತಹ ಕಾರಣ ಸೂಕರಾಯ, ಯಾವುದೋ ಒಂದು ಕಾರಣಕ್ಕಾಗಿ ಈ ಸೂಕರ ರೂಪವನ್ನು ತೋರಿಸಿಕೊಳ್ಳುವ ನಿನಗೆ ನಮಃ ನಮಸ್ಕಾರ. ರೂಪಂ ತವೈತನ್ನನು ದುಷ್ಕೃತಾತ್ಮನಾಂ ದುರ್ದರ್ಶನಂ ದೇವಯದಧ್ವರಾತ್ಮಕಂ ಛಂದಾಂಸಿ ಯಸ್ಯ ತ್ವಚಿ ಬರ್ಹಿ ರೋಮ ಸ್ವಾಜ್ಯಂ ದೃಶಿ ತ್ವಂಘ್ರಿಚು ಚಾತುರ್ಹೋತ್ರಂ. ರೂಪಂ ತವೈತತ್, ಈ ನಿನ್ನ ರೂಪ ದುಷ್ಕೃತಾತ್ಮನಾಂ ದುರ್ದರ್ಶನಂ, ಅರಿವಿರದವರಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಧ್ವರಾತ್ಮಕಂ, ಇದು ಯಜ್ಞದಲ್ಲಿ ನಿನ್ನನ್ನು ಕಾಣಬೇಕು. ಯಜ್ಞದ ಕ್ರಿಯೆ, ಯಜ್ಞಕ್ಕೆ ಬಳಸುವಂತಹ ಸಾಮಗ್ರಿ, ಇವುಗಳಲ್ಲಿ ನಿನ್ನ ರೂಪವನ್ನು ಚಿಂತನೆ ಮಾಡಬೇಕು. ಹೇಗೆ? ಛಂದಾಂಸಿ ಯಸ್ಯ ತ್ವಚಿ, ಎಲ್ಲ ಛಂದಸ್ಸುಗಳು, ವೇದ ಮಂತ್ರಗಳು ಛಂದಸ್ಸಿನಲ್ಲಿ ಇವೆ. ಆ ಛಂದಸ್ಸು ನಿನ್ನ ಒಳಗಡೆ, ನಿನ್ನ ಚರ್ಮದ ಒಳಗಡೆ ಇವೆ. ಬರ್ಹಿ ರೋಮಃ, ನಿನ್ನ ರೋಮ ಅಂದರೆ ಯಾವುದು? ದರ್ಭೆ. ಆಜ್ಯಂ ದೃಶಿ, ನಿನ್ನ ಕಣ್ಣಿನಿಂದ ತುಪ್ಪ ಮೂಡಿತು. ಅಂಘ್ರಿಷು ಚಾತುರ್ಹೋತ್ರಂ, 4 ತರಹದ ಪೌರೋಹಿತ್ಯ. ಹೋತ,
ಅಧ್ವರ್ಯು, ಉದ್ಗಾತ, ಬ್ರಹ್ಮ. ಈ 4 ಜನರಿಗೆ ಮತ್ತೆ 3 ಜನ ಇದು ಅಸಿಸ್ಟೆಂಟ್ಸ್ ಇರ್ತಾರೆ. ಒಟ್ಟು ಸೇರಿದರೆ 16 ಮಂದಿ. ಈ 16 ಮಂದಿ ನಿರ್ವಹಿಸುವ ಪೌರೋಹಿತ್ಯ ಅನ್ನೋದು ನಿನ್ನ ಅಡಿದಾವರೆಗಳಿಂದ ಬಂದದ್ದು. ಅಂಘ್ರಿಷು ಚಾತುರ್ಹೋತ್ರಂ ಸೃಕ್ ತುಂಡ ಆಸೀತ್. ಸೃಕ್ ಸೃವ ಅಂತ ಹೇಳಿ 2 ತರಹದ ಆಹುತಿಗೆ ಬೇಕಾದ ತುಪ್ಪವನ್ನು ಹಾಕಲಿಕ್ಕೆ ಬಳಸುವಂತಹ ಸಲಕರಣೆ. ಸೃಕ್ ತುಂಡ. ಸೃಕ್ ಅನ್ನೋದು ತುಂಡ ದೇವರ ಮೋರೆ. ಸೃವ ಈಶಾ ನಾಸಯೋಹೋ. ಸೃವ ಅಂತನ್ನೋದು ನಿನ್ನ ಮೂಗಿನಿಂದ ಬಂದದ್ದು. ಇಡಾ ಉದರೇ. ಇಡಾ ಅಂತನ್ನುವ ಯಜ್ಞಕ್ರಿಯೆ ನಿನ್ನ ಹೊಟ್ಟೆಯಿಂದ ಬಂದದ್ದು. ಚಮಸಃ ಕರ್ಣರಂಧ್ರೆ. ಚಮಸ ಅಂತ ಈ ಪ್ರಸಾದವನ್ನು ಶೇಖರಿಸಿ ಇಡುವ ಒಂದು ತರಹದ ಪಾತ್ರೆ. ಈ ಚಮಸ ಅಂತ ಹೇಳಿದ್ರೆ ಅದು ಮೂಲಭೂತವಾಗಿ ಪಾತ್ರೆ. ಆ ಪಾತ್ರೆ ಅದು ಯಾರು ಬೇಕಾದರೂ ಕುಡಿಯಲಿಕ್ಕೆ ಅನುಕೂಲವಾಗಿರುತ್ತೆ. ಆಮೇಲೆ ಅದು ಚಮಸ ಅದು ಹೋಗಿ 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 ಚಮಚ ಆಯಿತು. ಚಮಸ ಅಂತ ವೇದದಲ್ಲಿ ಒಂದು ವಿಚಿತ್ರವಾದ ತಮಾಷೆ ಇದೆ. ಅರ್ವಾಗ್ಬಿಲಶ್ಚಮಸ ಊರ್ಧ್ವ ಬುಧ್ನಃ ಅಂತ ಒಂದು ವಿಚಿತ್ರವಾದ ಚಮಸ, ದೊಡ್ಡ ಪಾತ್ರೆ. ಅದನ್ನು ದೇವರು ತಲೆಕೆಳಕಾಗಿ ಇಟ್ಟ ಅಂತೆ. ಮೇಲ್ಗಡೆ ತೂತಿರುವ ಬದಲು ಕೆಳಗಡೆ ತೂತಿಟ್ಟ ಅಂತೆ. ಮೇಲ್ಗಡೆ 2 ಕಂಡಿ ಮಾಡಿದ ಅಂತೆ. ಸುತ್ತಲೂ ಒಂದು ಬೀಸಣಿಗೆ ಇಟ್ಟ ಅಂತೆ. ಆಮೇಲೆ ಗಾಳಿ ಓಡಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟನಂತೆ. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಗೊತ್ತಾ? ನಮ್ಮ ತಲೆಯ ಬಗ್ಗೆ. ಅರ್ವಾಗ್ಬಿಲಶ್ಚಮಸ ಊರ್ಧ್ವಬುಧ್ನಃ. ದೇವರು ಒಂದು ಪಾತ್ರೆಯನ್ನು ಮಾಡಿದ, ಅದಕ್ಕೆ ಮೇಲ್ಗಡೆ ಬಾಯನ್ನು ಇಡಲಿಲ್ಲ, ಕೆಳಗಡೆ ಇಟ್ಟ. ಆಮೇಲೆ 2 ತೂತಿನಲ್ಲಿ 2 ಬೆಳಕುಗಳನ್ನಿಟ್ಟ. ಮಧ್ಯೆ ಗಾಳಿ ಓಡಾಡಲಿಕ್ಕೆ ಅನುಕೂಲ ಮಾಡಿದ. ಇವೆಲ್ಲ ನಮ್ಮ ಮುಖದ ವರ್ಣನೆ. ಅದು ಚಮಸ ಅಂದರೆ ಪಾತ್ರೆ ಅಂತ. ಆ ತರಹದ ಚಮಸ ನಿನ್ನ ಕರ್ಣರಂಧ್ರದಿಂದ ಬಂದದ್ದು. ಪ್ರಾಶಿತ್ರ ಮಾಸ್ಯೆ. ಇನ್ನು ಸೋಮಯಾಗದಲ್ಲಿ ಒಂದು ಇದನ್ನು ಕುಡಿಲಿಕ್ಕೆ ಉಂಟು. ಒಂದು ಹಿಟ್ಟಿನಿಂದ ಮಿಶ್ರಿತವಾದ ಪೇಯ. ಅದು ನಿನ್ನ ಮೋರೆಯಿಂದ ಬಂದದ್ದು. ರಸನೇ ಗ್ರಹ. ಬೇರೆ ಬೇರೆ ತರಹದ ಪಾತ್ರೆಗಳು ನಿನ್ನ ನಾಲಿಗೆಯಿಂದ ಬಂದದ್ದು. ಎಚ್ಚರ್ವಣಂತೆ ಭಗವನ್ ಅಗ್ನಿಹೋತ್ರಂ. ಓ ದೇವರೇ, ಅಗ್ನಿಹೋತ್ರ ಅಂತಂದರೆ ನೀನು ಅಗ್ನಿಯ ಒಳಗಡೆ ಇದ್ದು ತಿನ್ನುವಿಕೆ. ಅದರಿಂದಾಗಿ ಅದು ಸದ್ದು ಕೇಳಿಸ್ತಾ ಇದೆ. ಆಹಾರ 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 ಅಂತಿರತ್ತಂಥದ್ದು ಅಗ್ನಿ. ತಗೊಂಬಾ 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 ಅಂತಿರತ್ತಂತೆ. ಅದನ್ನು ಸೂಕ್ಷ್ಮ ದರ್ಶನ ಇರುವವರು, ಪೌರೋಹಿತ್ಯವನ್ನು ಬಹಳ ಚೆನ್ನಾಗಿ ಮಾಡುವವರಿಗೆ ಅಗ್ನಿದೇವನ ಆ ಅಣತಿ ಕೇಳುತ್ತೆ. ತಗೊಂಬಾ, ಇನ್ನಷ್ಟು ತಗೊಂಡ್ಬಾ, ಇನ್ನಷ್ಟು ತಗೊಂಡ್ಬಾ ಅಂತ. ಅಗ್ನಿಗೆ ಅನಲ ಅಂತ ಒಂದು ಹೆಸರು ಉಂಟು. ಅಲಂ ಅಂದರೆ ಸಾಕು. ಅನಲ ಅಂತಂದರೆ ಯಾವುದು ಯಾರಿಗೆ ಸಾಕಾಗೋದಿಲ್ವೋ ಅವನು ಅನಲ. ಈ ಹಿನ್ನೆಲೆಯಲ್ಲಿ ಅದನ್ನು ಕೇಳ್ತಾರೆ ಅವರು. ಯಚ್ಚರ್ವಣಂತೆ ಭಗವನ್ ಅಗ್ನಿಹೋತ್ರಂ. ಅಗ್ನಿಹೋತ್ರ ಅನ್ನೋದು ಚರ್ವಣ. ಇನ್ನು ದೀಕ್ಷಾ ಆತ್ಮಜನ್ಮೋಪಸದ. ಯಜಮಾನ ಏನು ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾನೆ, ನಾನು ಇನ್ನು ಮೇಲೆ ಈ ಹೋಮವನ್ನು ಮಾಡ್ತೇನೆ ಅಂತ, ಅದು ನಿನ್ನ ಹುಟ್ಟು ಇದ್ದ ಹಾಗೆ. ಶಿರೋಧ ತ್ವಂ ಪ್ರಾಯಣೀಯೋ ದಯನೀಯ ದಂಷ್ಟ್ರ. ಇನ್ನು ಉಪಸದ,
ಬೇರೆ ಬೇರೆ ಪುರೋಹಿತರು, ಆ ಪುರೋಹಿತರ ಅಸಿಸ್ಟೆಂಟ್ಸ್ಗಳು ಹತ್ತಿರದಲ್ಲಿ ಕೂತಿರ್ತಾರೆ. ಅದು ನಿನ್ನ ಕುತ್ತಿಗೆ ಇದ್ದ ಹಾಗೆ. ಇನ್ನು ದಂಷ್ಟ್ರ ಹಲ್ಲು, ಬೇರೆ ಬೇರೆ ತರಹದ ಯಜ್ಞ ಪ್ರಕ್ರಿಯೆ. ಜಿಹ್ವಾ ಪ್ರವರ್ಗ್ಯ. ಪ್ರವರ್ಗ್ಯ ಅಂತ ಹೇಳಿದ್ರೆ ಒಂದು ವಿಶಿಷ್ಟವಾದ ಆಹುತಿಗಳು, ಒಂದು ವಿಶಿಷ್ಟವಾದ ಮಂತ್ರದಿಂದ ಆಹುತಿಗಳನ್ನು ಹೇಳುತ್ತಾರೆ. ಈ ಮಂತ್ರದಿಂದ ಆಹುತಿ ಕೊಡುವ ಕ್ರಿಯೆಯನ್ನು ಪ್ರವರ್ಗ್ಯ ಅಂತ ಕರೀತಾರೆ ಅಂತ. ಆ ಪ್ರವರ್ಗ್ಯ ಅಂತನ್ನೋದು ಜಿಹ್ವಾ, ನಾಲಿಗೆ ಇದ್ದ ಹಾಗೆ. ಶೀರ್ಷಣಂ ಕ್ರತು. ಕ್ರತು ಅಂತಂದರೆ ಯಜ್ಞ, ಅದು ನಿನ್ನ ತಲೆ ಇದ್ದ ಹಾಗೆ. ಸಭ್ಯಾವಸತ್ಯ ಚಿತಯೋತವೋಹಿತೆ. ಸಭ್ಯ, ಆವಸತ, ಮತ್ತೆ ಚಿತಿ ಅಂತ. ಸಭ್ಯ ಅಂತಂದರೆ ಇನ್ನು ಆವಸತ್ಯ ಅಂತ. ಆವಸತ್ಯ ಅಂದರೆ ಮನೆಯ ಒಳಗಡೆ ಮಾಡುವಂಥದ್ದು. ಆಮೇಲೆ ಚಿತಯ, ಚಿತಿ ಅಂತಂದರೆ ಕಲಶಾರಾಧನ ಸ್ವಸ್ತಿಕೆ ಅಂತ ಹೇಳ್ತೇವಲ್ಲ, ಅಲ್ಲಿ ಮಂಡಲವನ್ನು ಬರೆದು ಆರಾಧನೆ ಮಾಡೋದು. ಅದು ದೊಡ್ಡ ದೊಡ್ಡ ಯಾಗಗಳಲ್ಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ಇರುತ್ತೆ. ಇವಾಗ ಉದಾಹರಣೆಗೆ ಬೃಹತೀತ ಹತ್ರ ಯಾಗದಲ್ಲಿ ಚಿತಿರರ್ಕ ಪದೋದಿತ, ಗರುಡನ ಆಕಾರದ ಚಿತಿ. ಹೀಗೆ ಈ ಚಿತಿ ಅನ್ನೋದೇನಿದೆ ಅದು ದೇವರ ಅಸವಹ, ಪ್ರಾಣ ನಡೆಯಿದ್ದ ಹಾಗೆ. ಸೋಮಸ್ತು ರೇತಃ ಸವನಾನಿ ಅವಸ್ಥಿತಿ ಸಂಸ್ಥಾ ವಿಭೇದಾಸ್ತವದೇವ ಧಾತವಃ ಸತ್ರಾಣಿ ಸರ್ವಾಣಿ ಶರೀರ ಸಂಧಿ ತ್ವಂ ಸರ್ವಯಜ್ಞ ಕ್ರತುರಿಷ್ಟಿಬಂಧನಃ. ಸೋಮಸ್ತು ರೇತಃ. ಸೋಮ ಅನ್ನೋದು ನಿನ್ನ ರೇತಸ್ಸಿನಿಂದ ಬಂದದ್ದು ಅಂತ. ಸೋಮ ಬಳ್ಳಿಯಿಂದ ಹಿಂಡಿ ತೆಗೆಯುವಂತಹ ರಸ. ಸವನಾನಿ ಅವಸ್ಥಿತಿ, ಪ್ರಾತಃ ಸವನ, ಮಧ್ಯಂದಿನ ಸವನ, ಸಾಯಂ ಸವನ. ಇದನ್ನು ಅವಸ್ಥಿತಿ, ನಿನ್ನ ನಡೆ, ನೀನು ಕುಳಿತುಕೊಳ್ಳುವ ರೀತಿ ಅಂತ ಹೇಳ್ತಾರೆ. ಸಂಸ್ಥಾ ವಿಭೇದ ಸ್ತವದೇವ ಧಾತವಃ. ಪ್ರಕೃತಿ ಮತ್ತು ವಿಕೃತಿ ಅಂತ ಹೇಳಿ ಯಾಗದ ಒಂದು ಪ್ರಕ್ರಿಯೆ. ಪ್ರಕೃತಿವದ್ ವಿಕೃತಿ ಕರ್ತವ್ಯ ಅಂತ ಮೀಮಾಂಸಾದಲ್ಲೆಲ್ಲ ಪ್ರಕೃತಿ ಯಾಗ ಯಾವುದು, ಎಲ್ಲದಕ್ಕೂ ಪ್ರಕೃತಿ ಯಾಗ ಯಾವುದು ಅಂತಂದರೆ ಅಗ್ನಿಷ್ಠೋಮ, ಜ್ಯೋತಿಷ್ಠೋಮ. ಅದೇ ಚಾತುರ್ಮಾಸ್ಯ ಯಾಗ ಆಗತ್ತೆ, ಸತ್ರ ಆಗತ್ತೆ, ಆಯಿತಾ. ಆ ಇಷ್ಟಿಗಳೇ ಬೇರೆ 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 ರೀತಿಯಲ್ಲಿ ಮುಂದುವರಿಯುತ್ತೆ. ಅದರಿಂದಾಗಿ ಯಜ್ಞದ ವಿಸ್ತಾರವಾದ ಒಂದು ಪ್ರಕ್ರಿಯೆಗಳುಂಟು, ಪ್ರಕೃತಿ ಮತ್ತು ವಿಕೃತಿ ಅಂತ. ಅದೆಲ್ಲವೂ ಕೂಡ ನಿನ್ನ ಧಾತವಃ, ಸಪ್ತ ಧಾತುಗಳಿದ್ದ ಹಾಗೆ. ಸತ್ರಾಣಿ ತರವಾಣಿ ಶರೀರ ಸಂಧಿ, ಅದನ್ನು ಇಟ್ಟುಕೊಂಡು ಮಾಡುವಂತಹ ಸತ್ರ, ದೀರ್ಘಕಾಲದ ಒಂದು ಯಾಗ, ಅದೆಲ್ಲ ಶರೀರ ಸಂಧಿ. ನಿನ್ನ ಶರೀರದ ಸಂಧಿಯಿಂದ ಅವುಗಳೆಲ್ಲ ಬಂದದ್ದು. ಸರ್ವಯಜ್ಞ ಕ್ರತು ಇಷ್ಟಿಬಂಧನ. ನೀನು ಕುಳಿತುಕೊಳ್ಳುವುದು ಇಷ್ಟಿಗಳಿಂದ, ಅಂದರೆ ನಿನ್ನನ್ನು ಹಿಡಿದಿಡುವಂಥದ್ದು ಇಷ್ಟಿಗಳು. ನಮೋ ನಮಸ್ತೆ ಖಿಲ ಮಂತ್ರ ದೇವತಾ ದ್ರವ್ಯಾಯ ತರವ ಕ್ರತವೇ ಕ್ರಿಯಾತ್ಮನೆ ವೈರಾಗ್ಯ ಭಕ್ತ್ಯಾತ್ಮಜಯಾನುಭಾವಿತ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ. ಎಲ್ಲ ಮಂತ್ರಗಳ ದೇವತೆಗಳ ಅಂತರ್ಯಾಮಿ ನೀನು. ಯಾಗಗಳಲ್ಲಿ ಬಳಸುವ ಎಲ್ಲ ದ್ರವ್ಯಗಳ ಅಂತರ್ಯಾಮಿ ನೀನು. ಆ ಕ್ರಿಯೆ ನಿನ್ನಿಂದಲೇ ಪ್ರೇರಿತವಾದದ್ದು. ವೈರಾಗ್ಯದಿಂದಲೂ ಭಕ್ತಿಯಿಂದಲೂ ನಿನ್ನನ್ನೇ ಆರಾಧನೆ ಮಾಡುವುದು. ಆತ್ಮಜಯ ಅನುಭಾವಿತ ಜ್ಞಾನಾಯ. ಆತ್ಮಜಯ, ಇಂದ್ರಿಯ ನಿಗ್ರಹ ಮಾಡುವುದು ಯಾಕೆ?
ದೇವರಲ್ಲಿ ಭಕ್ತಿಗಾಗಿ, ಇಂದ್ರಿಯ ನಿಗ್ರಹಕ್ಕಾಗಿ ಇಂದ್ರಿಯ ನಿಗ್ರಹ ಅಲ್ಲ, ಅಥವಾ ಇಂದ್ರಿಯ ನಿಗ್ರಹ ಪರ್ಪಸ್ಲೆಸ್ ಅಲ್ಲ. ನಾವು ಏನು ಮಾಡ್ತಾ ಇದ್ದೇವೆ ಇವತ್ತಿನ ತಪ್ಪು ಅಂತ ಹೇಳಿದ್ರೆ, ಇಂದ್ರಿಯ ನಿಗ್ರಹ ಮಾಡ್ತೇವೆ, ಆದರೆ ಇದಕ್ಕೆ ದೇವರು ಅಂತಿಮ ಅಂತ ನಾವು ಅಂದುಕೊಳ್ಳೋಲ್ಲ. ಈ ಉಪವಾಸ, ಈ ತರಹದ ಕಟ್ಟುಕಟ್ಟಳೆಗಳು, ವಿಷ್ಣು ಪಂಚಕ, ಇವುಗಳೆಲ್ಲ ಯಾಕಾಗಿ ಇರೋದು? ಆತ್ಮಜಯ, ತನ್ನನ್ನು ತಾನು ಗೆದ್ದುಕೊಳ್ಳಲಿಕ್ಕೆ. ತನ್ನನ್ನು ತಾನು ಗೆದ್ದುಕೊಳ್ಳಲಿಕ್ಕೆ ಇದನ್ನೆಲ್ಲವನ್ನು ಮಾಡಬೇಕಾಗತ್ತೆ. ಯಾಕೆ ಮಾಡೋದು? ನನ್ನನ್ನು ನಾನು ಗೆದ್ದುಕೊಳ್ಳಿಕ್ಕೆ ಏನು ಮಾಡಬೇಕು? ನನ್ನ ಇಂದ್ರಿಯಗಳನ್ನು ನಾನು ಗೆಲ್ಲಬೇಕು, ಇಂದ್ರಿಯಗಳ ಬೇಕುಗಳನ್ನು ಮೆಟ್ಟಿ ನಿಲ್ಲಬೇಕು. ಸರಿ, ಅದರಿಂದ ಏನು? ದೇವರ ಮಹಿಮೆಯನ್ನು ತಿಳ್ಕೊಳ್ಬೇಕು. ಆತ್ಮಜಯಾನುಭಾವಿತ ಜ್ಞಾನಾಯ, ಆ ತರಹದ ವಿದ್ಯಾಗುರವೇ, ಎಲ್ಲ ವಿದ್ಯೆಯನ್ನು ನಮಗೆ ಉಪದೇಶಿಸಿದ ಅವನಿಗೆ ನಮಸ್ಕಾರ. ದಂಷ್ಟ್ರಾಗ್ರ್ಯ ಕೋಟ್ಯ ಭಗವನ್ ಸ್ವಯಾಧೃತ ವಿರಾಜತೆ ಭೂಧರ ಭೂಸಬೂಧರ ಯಥಾ ಹೃದಾನ್ ನಿಸ್ಸರತೋ ದತ ಧೃತ ಮತಂಗಜೇಂದ್ರಾಯ ಸಪತ್ರ ಪದ್ಮಿನಿ. ನೀನು ನಿನ್ನ ಕೋರೆ ದಾಡೆಯ ತುದಿಯಿಂದ ಈ ಭೂಮಿಯನ್ನು ಹೊತ್ತಿದ್ದಿ. ಸಬೂಧರ ಭೂಹು, ಪರ್ವತದಿಂದ ಕೂಡಿದ ಈ ನೆಲವನ್ನು ನೀನು ಹೊತ್ತಿರುವೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ಸರೋವರದಿಂದ ಎದ್ದು ಬರುವ ಆನೆಯ ದಾಡೆಯ ತುದಿಯಲ್ಲಿ ಸಿಲ್ಕಿರುವ ಕಮಲದ ಹಾಗೆ ಕಾಣಿಸ್ತಾ ಇದೆ. ಅಂದರೆ ಆನೆಗೆ ಒಂದು ಚೂರು ಆಯಾಸ ಆಗೋದಿಲ್ಲ. ಅಯ್ಯೋ, ನಾನು ಪದ್ಮವನ್ನು ಹೊತ್ತಿದ್ದೇನೆ ಅಂತ ಅದು ಸಹಜವಾಗಿ ಸಿಕ್ಕಾಕೊಂಡಿದೆ. ಆ ರೀತಿ ನೀನು ಈ ಭೂಮಿಯನ್ನು ಧರಿಸಿದ್ದಿ. ಹೀಗೆ ಸ್ತೋತ್ರ ಮಾಡಿದ್ರು. ತ್ರಯೀಮಯಂ ರೂಪಮಿದಂ ಚ ಸೌಕರಂ ಭೂಮಂಡಲಂ ನಾಥ ದತಾಧೃತೇನತೆ ಚಕಾಸ್ತಿ ಶೃಂಗೋಡಘನೇನ ಭೂಯತ ಕುಲಾಚಲೇಂದ್ರಸ್ಯ ಯಥೈವ ವಿಭ್ರಮಃ. ವೇದಮಯವಾದ, ವೇದದಲ್ಲಿ ಪ್ರತಿಪಾದ್ಯವಾದ ರೂಪ ವರಾಹ ರೂಪ ಅನ್ನೋದೇನಿದೆ, ಇಡೀ ವೇದದಲ್ಲಿ ಪ್ರತಿಪಾದ್ಯವಾದ ರೂಪ. ಅಂತಹ ವರಾಹ ರೂಪದಿಂದ ಭೂಮಂಡಲವನ್ನು ನೀನು ಧರಿಸಿದ್ದೀಯಾ. ನಿನ್ನ ಈ ನಡೆ ಅನ್ನೋದು ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಮಾಡ್ತಾ ಇದ್ರೂ ಕೂಡ ಭೂಮಿ ಉಲ್ಲೋಲ ಕಲ್ಲೋಲ ಆಗ್ತಾ ಇಲ್ಲ. ಆ ತರಹದ ಗಂಭೀರವಾದ ನಡೆ. ಸಂಸ್ಥಾಪಯೈನಾಂ ಜಗತಾಂ ಹಿತಸ್ಥುಷಾಂ ಹಿತಾಯ ಪತ್ನೀಮಸಿ ಮಾತರಂ ಪಿತಾ ವಿಧೇಮ ಚಾಶ್ಚೈ ನಮಸಾ ಸಹತ್ವಯ ಯಸ್ಯಾಂ ಸ್ವತೇಜಃ ಅಗ್ನಿಂ ಇವ ಅರಣೌ ಅವಧಾಹ. ಈ ಇಡೀ ಜಗತ್ತನ್ನು ತಸ್ಥುಷಾಂ ಹಿತಾಯ, ಎಲ್ಲರ ಹಿತಕ್ಕಾಗಿ ಕಕ್ಷೆಯಲ್ಲಿ ನಿಲ್ಲಿಸು. ನೋಡಿ, ಸಂಸ್ಥಾಪಯ, ನಿಲ್ಲಿಸು. ಕಕ್ಷೆಯಲ್ಲಿ ಅಂತಲೇ ಅರ್ಥ ಮಾಡಬೇಕು, ಇಲ್ಲಾಂದರೆ ಭೂಗೋಳ ಅನ್ನೋದಕ್ಕೆ ಸರಿ ಹೋಗೋದಿಲ್ಲ. ನಿಲ್ಲಿಸು. ವಿಧೇಮ ಚಾಸ್ಯೈ ನಮತಾ ತಹತ್ವಯ, ನಾವು ನಮ್ಮನ್ನು ಹೊತ್ತಿರುವ ಭೂಮಿಗೆ ನಮಸ್ಕಾರ ಮಾಡ್ತೇವೆ. ಆ ಭೂಮಿಯನ್ನು ತಾಯಿಯ ಹಾಗೆ, ಆ ತಾಯಿಯನ್ನು ಹೊತ್ತ ತಂದೆಯ ತರಹ ನಿನಗೆ ನಮಸ್ಕಾರ ಮಾಡ್ತೇವೆ. ಅವಳಲ್ಲಿ ನಿನ್ನ ತೇಜಸ್ಸನ್ನು ಇಟ್ಟೆಯಲ್ಲವೇ. ಕಶ್ರದ್ಧದೀತ ಅನ್ಯತಮಸ್ತವ ಪ್ರಭೋ ರಸಾಂ ಗತಾಯ ಭುವ ಉದ್ವಿಬರಹಣಂ ನ ವಿಸ್ಮಯೋಸೌ ತ್ವಯಿ ವಿಶ್ವವಿಸ್ಮಯೇ ಯೋ ಮಾಯಯೇದಂ ಸಸೃಜೇತಿ ವಿಸ್ಮಯ. ನೀನಲ್ಲದೆ ಇನ್ನಾರು ಭೂಮಿಯನ್ನು ಹೀಗೆ ಆರಾಮವಾಗಿ ತನ್ನ ಕಕ್ಷೆಯಲ್ಲಿ ಇಡಬಲ್ಲರು? ಕಶ್ರದ್ಧದೀತ. ಆದರೆ ನಿನಗೇನಿದು ಅಚ್ಚರಿ ಅಲ್ಲ, ನಮಗೆ ಅಚ್ಚರಿ. ವಿಧುನ್ವತಾ ವೇದಮಯಂ ನಿಜಂ ವಪುಃ ಜನಸ್ಸಪಸ್ತ ಸತ್ಯ ನಿವಾಸಿನೋ ವಯಂ ಸದಾ ಶಿಖೋದ್ಭೂತ ಶಿವಾಂಬು ಬಿಂದುಭಿಃ ನಿನು ವಿಮೃಜ್ಯಮಾನ ಭೃಚ ಈಶ ಪಾವಿತಾಃ.
ನೀನು ನಿನ್ನ ಶರೀರವನ್ನು ಹೀಗೆ ಅಲುಗಾಡಿಸಬೇಕು. ಹಾಗೆ ಅಲುಗಾಡಿಸಿದಾಗ ಜನೋಲೋಕದಲ್ಲಿ, ಸತ್ಯಲೋಕದಲ್ಲಿ, ತಪೋಲೋಕದಲ್ಲಿ ಇರುವ ನಾವೆಲ್ಲರೂ ಕೂಡ ನೀನು ಅಲುಗಾಡಿಸಿದಾಗ ನಿನ್ನ ಆ ರೋಮದಿಂದ ಸಿಡಿದ ಹನಿ ನಮ್ಮ ಮೇಲೆ ಬಿದ್ದು ಪವಿತ್ರ ಆಗ್ತಾ ಇದ್ದೇವೆ. ನೋಡಿ, ಭಾಗವತ ಅನ್ನೋದು ಕೇವಲ ಭೂಲೋಕದ ಟೆಕ್ಸ್ಟೇ ಅಲ್ಲ, ಅದು ಸವೈ ಬತ ಭ್ರಷ್ಟಮತಿಸ್ತವೈಷತೆ ಯಕರ್ಮಣಾಂ ಪಾರಮಪಾರ ಕರ್ಮಣಃ ತ್ವದ್ಯೋಗ ಮಾಯಾ ಗುಣಮೋಹಿತಾತ್ಮನಾಂ ವಿಸ್ರಂಸತಾನ್ನೋ ಭಗವಾನ್ ವಿಧೇಹಿಶಂ. ನಿನ್ನ ಕರ್ಮ ಅಪಾರ, ಅದಕ್ಕೊಂದು ದಡವೇ ಇಲ್ಲ. ದೇವರು ಇಷ್ಟು ಕೆಲಸ ಮಾತ್ರ ಮಾಡ್ತಾನೆ ಅಂತಿಲ್ಲ. ಆದರೆ ಅಪಾರವಾದ ಕರ್ಮಕ್ಕೆ ಒಂದು ಪಾರ, ಒಂದು ಮಿತಿಯನ್ನು ಕಾಣುವವ ಅವನು ಭ್ರಷ್ಟಮತಿ, ತಲೆ ಕೆಟ್ಟವ. ನಾವು ಹಾಗಾಗಬಾರದು ಅಂತೆ ನೀನು ಅನುಗ್ರಹ ಮಾಡಬೇಕು. ಹಾಗೆ ಅನುಗ್ರಹ ಮಾಡಿದ್ರೆ ನಮಗದು ಸುಖ. ಭಗವನ್ ವಿಧೇಹಿ ಶಂ. ಪ್ರತ್ಯುಪಸ್ಥೀಯಮಾನಸ್ತೈ ಮುನಿಭಿರ್ಬ್ರಹ್ಮವಾದಿಭಿ ಸಲಿಲೆ ಸ್ವಖುರಾಕ್ರಾಂತಃ ಉಪಾಧತ್ತಾವಿತಾವನಿಂ. ಈ ರೀತಿ ಬ್ರಹ್ಮ ಮೊದಲಾದ ಎಲ್ಲ ಮುನಿಗಳು ವೇದದ ಮೂಲಕ ದೇವರನ್ನು ಸ್ತೋತ್ರ ಮಾಡಿದರು. ಆಗ ದೇವರೇನು ಮಾಡಿದ? ತನ್ನ ಕೋರೆ ದಾಡೆಯಲ್ಲಿದ್ದ ಭೂಮಿಯನ್ನು ಕಕ್ಷೆಯಲ್ಲಿ ಇಟ್ಟ. ಉಪಾಧತ್ತ ಸ ಇತ್ತಂ ಭಗವಾನುರ್ವೀಂ ವಿಶ್ವಕ್ಸೇನ ಪ್ರಜಾಪತಿ ರಸಾಯ ಲೀಲಯೋನ್ನೀತಾಂ ಅಪ್ಸುನ್ಯಸ್ಯ ಯಯೌಹರಿಹಿ. ಹೀಗೆ ದೇವರು ಭೂಮಿಯನ್ನು ಕಕ್ಷೆಯಲ್ಲಿ ಇಟ್ಟು ಹೊರಟ. ಏವಮೇತಾಂ ಹರಿಮೇಧಸೋ ಹರೇಃ ಕಥಾಂ ಸುಭದ್ರಾಂ ಕಥನೀಯಮಾಯಿನಃ ಶೃಣ್ವೀತ ಭಕ್ತ್ಯಾ ಶ್ರವಯೀತ ಓಷತೀಂ ಜನಾರ್ದನೋಸ್ಯಾಶು ಹೃದಯ ಪ್ರಸೀದತಿ. ಹೀಗೆ ವರಾಹರೂಪಿ ಪರಮಾತ್ಮನ ಕಥೆಯನ್ನು ಯಾರು ಭಕ್ತಿಯಿಂದ ಹೇಳುತ್ತಾರೆ, ಯಾರು ಭಕ್ತಿಯಿಂದ ಕೇಳುತ್ತಾರೆ, ಅವರ ಹೃದಯದೊಳಗಡೆ ದೇವರು ನೆಲೆ ನಿಲ್ಲುತ್ತಾನೆ. ತಸ್ಮಿನ್ ಪ್ರಸನ್ನೇ ಸಕಲಾಶಿಷಾಂ ಪತೌ ಕಿಂ ದುರ್ಲಭಂ ತಾಭಿರಲಂ ಲವಾತ್ಮಭಿಃ ಅನನ್ಯ ಭಕ್ತ್ಯಾ ಭಜತಾಂ ಗುಹಾಚಯಃ ಸ್ವಯಂ ವಿಧತ್ತೆ ಸ್ವಗತಿಂ ಪರಪ್ಪುಮಾನ್. ದೇವರು ಪ್ರಸನ್ನನಾದರೆ ಇನ್ನೇನು, ಎಲ್ಲವೂ ಸಿದ್ಧಿಸಿದ ಹಾಗೆ. ಕೋ ನಾಮಲೋಕೆ ಪುರುಷಾರ್ಥ ಸಾರವಿತ್ ಪುರಾ ಕಥಾನಾಂ ಭಗವತ್ ಕಥಾ ಸುಧಾಂ ಆಪೀಯ ಕರಣಾಂಜಲಿಭಿರ್ಭವಾಪಹಾಂ ಅಹೋ ವಿರಜ್ಯೇತ ವಿನಾ ನರೇತರಂ. ದೇವರು ಏನು ಮಹಿಮೆಗಳನ್ನು ತೋರಿಸಿದ್ದಾನೆ, ಆ ಮಹಿಮೆಗಳೆಂಬ ಅಮೃತದ ಸಿಂಧುವನ್ನು ಕರುಣಾಂಜಲಿಭಿ ಕಿವಿಯೆಂಬ ಬೊಗಸೆಯಿಂದ ಕುಡಿದು ಯಾರು ಸಾಕು ಅಂತ ಅಂತಾರೆ, ಅವನು ಮನುಷ್ಯನಾಗಿರಲ್ಲ ಅಷ್ಟೆ. ವಿನಾ ನರೇತರಂ. ಮೃಗ ಅದು ಕೇಳಲ್ಲ, ಮನುಷ್ಯನಾಗಿದ್ದರೆ ಬಹಳ ಕೇಳಬೇಕು ಅಂತ ಅನ್ನಿಸುತ್ತೆ. ಹಾಗೆ ನಮಗಿದರಲ್ಲಿ ತೃಪ್ತಿ ಇಲ್ಲ. ಹೀಗೆ ಭಾಗವತದಲ್ಲಿ ತೃತೀಯ ಸ್ಕಂಧದಲ್ಲಿ 14ನೇ ಅಧ್ಯಾಯ ಮುಗಿತು. ಶ್ರೀ ಶುಕೌವಾಚ ನಿಶಮ್ಯ ಕೌಶಾರವಿಣೋಪವರ್ಣಿತಾಂ ಹರೇ ಕಥಾಂ ಕಾರಣ ಸೂಕರಾತ್ಮನಃ ಪುನಃ ಪಪ್ರಚ್ಛ ಸಮುದ್ಯತಾಂಜಲಿ ನಚಾತಿ ತೃಪ್ತೋ ವಿದುರೋ ಧೃತೌರತಃ. ಈ ವರಾಹರೂಪಿ ಪರಮಾತ್ಮನ ಬಗ್ಗೆ ಹೇಳಿದಾಗ ವಿದುರನಿಗೆ ತೃಪ್ತಿ ಆಗಲಿಲ್ಲ. ಮತ್ತೆ ಕೇಳಿದ ಅಂತೆ. ತೇನೈವ ಚ ಮುನಿಶ್ರೇಷ್ಠ ಹರಿಣಾ ಯಜ್ಞಮೂರ್ತಿನ ಆದಿದೈತ್ಯೋ ಹಿರಣ್ಯಾಕ್ಷೋ ಹತ ಇತ್ಯನುಶುಶ್ರುಮಃ. ಸ್ವಾಮಿ, ಈ ಯಜ್ಞವರಾಹ ಆದಿದೈತ್ಯ ಹಿರಣ್ಯಾಕ್ಷನನ್ನು ಕೊಂದ ಅಂತ ಹೇಳ್ತೇವೆ. ತಸ್ಯ ಚೋದ್ಧರತ ಕ್ಷೋಣೀಂ ಸ್ವದಂಷ್ಟ್ರಾಗ್ರೇಣ ಲೀಲಯ ದೈತ್ಯ ರಾಜಸ್ಯ ಚ ಬ್ರಹ್ಮನ್ ಕಸ್ಮಾದ್ದೇತೋ ರಭುನ್ಮೃದ. ಅವನು ಭೂಮಿಯನ್ನು ಎತ್ತುವಾಗ, ದೇವರು ಭೂಮಿಯನ್ನು ಎತ್ತುವಾಗ ಅವನ ಆದಿಹಿರಣ್ಯಾಕ್ಷ ಬಂದು ಹೊಡೆದ ಅಂತೆ.
ಆವಾಗ ಅವರಿಬ್ಬರಿಗೂ ಯುದ್ಧ ಆಯಿತು. ಅವನು ಹಿರಣ್ಯಾಕ್ಷ ಸತ್ತ. ಯಾಕದು? ಈ ಕಥೆಯನ್ನು ಹೇಳಿ ಅಂತ ನೋಡಿ. ಆ ಹೇಳಿದ್ದು ಆದಿ ಹಿರಣ್ಯಾಕ್ಷನ ಕಥೆ, ದೈತ್ಯ ಹಿರಣ್ಯಾಕ್ಷನ ಕಥೆಯನ್ನು ಹೇಳಲಿಲ್ಲ. ಆದರೆ ಪುರಾಣದಲ್ಲಿ ಈ ತರಹದ ವ್ಯತ್ಯಾಸ ಮಾಡ್ತಾರೆ. ಅದಕ್ಕೆ ಉತ್ತರವಾಗಿ ದೈತ್ಯ ಹಿರಣ್ಯಾಕ್ಷನ ಕಥೆ ಹೇಳ್ತಾರೆ. ಹೇಳಿದ್ಯಾವುದು? ಆದಿ ಹಿರಣ್ಯಾಕ್ಷನ ಕಥೆ. ಮತ್ತೆ ಪ್ರಶ್ನೆ ಕೇಳ್ತಾ ಇರೋದು ಯಾವುದು? ಆದಿ ಹಿರಣ್ಯಾಕ್ಷನ ಕಥೆ. ಅಂದರೆ ದೈತ್ಯ ಹಿರಣ್ಯಾಕ್ಷನ ಕಥೆ ಹೇಳ್ತಾರೆ ಮುಂದೆ. ಈ ರೀತಿ ವ್ಯತ್ಯಾಸ ಮಾಡಿ ಹೇಳೋದು ಏಕಾಗಿ ಅಂತ ಹೇಳಿ ನಾವು ನೋಡಿದ್ದೇವೆ. ಇರಲಿ, ಅದನ್ನು ನಾವು ನೋಡೋಣ. ಮೈತ್ರೇಯ ಉವಾಚ ಸಾಧುವೀರ ತ್ವಯಾ ಪೃಷ್ಟಂ ಅವತಾರ ಕಥಾಂಹರೇಹೇ. ಎಲೈ ವೀರನೇ, ವೀರ ಅಂದರೆ ಪರಾಕ್ರಮಿ ಅಂತಲ್ಲ, ಆರಬ್ಧಾಂತಗಾಮಿ, ಶುರು ಮಾಡಿದ್ದನ್ನು ಮುಗಿಸಬಲ್ಲವ. ಮತ್ತು ವಿದುರ ವೀರನೇ. ವಿದುರ ಅಂದರೆ ಬಡಕಲು ಮೈಕಟ್ಟಿನವ ಅಲ್ಲ, ಒಳ್ಳೆ ವೆಲ್ ಬಿಲ್ಟ್, ಗಟ್ಟಿ. ಅವನನ್ನು ವೀರ ಅಂತ ಕರೆದದ್ದು. ಅಂದರೆ ಯುದ್ಧದ ಕಲೆಗಳಲ್ಲಿಯೂ ಕೂಡ ಅವನಿಗೆ ಒಳ್ಳೆ ಪರಿಣತಿ ಇದೆ. ಅವತಾರ ಕಥಾಂಹರೇ ಪೃಷ್ಟಂ, ದೇವರ ಅವತಾರದ ಬಗ್ಗೆ ಕೇಳಿದೆ. ಯತ್ವಂ ಪೃಚ್ಛಸಿ ಮರ್ತ್ಯಾನಾಂ ಮೃತ್ಯುಪಾಶ ವಿಷಾತನೀಂ. ಸಾವೆಂಬ ಪಾಶವನ್ನು ಪರಿಹಾರ ಮಾಡುತ್ತೆ. ಹೇಗೆ? ಜಾತಿ ಸ್ಮೃತಿಯ ಮೂಲಕ. ಹೇಗೆ? ಮೋಕ್ಷ ನೀಡುವ ಮೂಲಕ. ಸಾವು ತಪ್ಪಿಸುತ್ತೆ ಅಂದರೆ ವರಾಹನ ಪರಮಾತ್ಮನ ಕಥೆ ಕೇಳ್ತಾ ಇದ್ದರೆ ಸಾವು ತಪ್ಪತ್ತೆ ಅಂತ ಅರ್ಥ ಅಲ್ಲ. ಯಯೋತ್ಥಾನ ಪದಪುತ್ರ ಮುನಿನಾ ಗೀತಯಾರ್ಭಕಃ ಮೃತ್ಯೋ ಕೃತ್ವೀಹ ಮೂರ್ಧ್ನೇಂಗ್ರಿಂ ಆರುರೋಹ ಹರೆಪದಂ. ಉತ್ಥಾನ ಪಾದನ ಮಗ ಧ್ರುವ ನಾರದರ ಉಪದೇಶವನ್ನು ಕೇಳಿ ಪರಮಾತ್ಮನ ಗುಣಗಳನ್ನು ಅನುಸಂಧಾನ ಮಾಡ್ತಾ ಮೃತ್ಯುವಿನ ತಲೆಯ ಮೇಲೆ ಕಾಲಿಟ್ಟು ಆಚೆ ಹತ್ತಿ ಹೋದ. ಅಥಾತ್ರಾಪೀತಿಹಾಸೋಯಂ ಶ್ರುತೋ ಮೇ ವರ್ಣಿತ ಪುರ ಬ್ರಹ್ಮಣ ದೇವದೇವೇನ ದೇವಾನಾಂ ಅನುಪೃಚ್ಛತಾಂ. ಇರಲಿ, ಈಗ ಈ ಕಥೆಗೆ ಬರೋಣ. ನೀನು ಕೇಳಿದ ವರಾಹರೂಪಿ ಪರಮಾತ್ಮನ ಕಥೆಗೆ ಬರೋಣ. ಒಂದು ಇತಿಹಾಸ ಇದು. ದೇವತೆಗಳು ಕೇಳಿದ್ರು ಇದ್ರ ಬಗ್ಗೆ, ಬ್ರಹ್ಮದೇವರು ಹೇಳಿದ್ರು. ಆ ತರಹದ ಕಥೆಯನ್ನು ನಾನು ನಿನಗೆ ಹೇಳ್ತೇನೆ. ಈ ಕಥೆ ಹೇಗೆ ಶುರು ಆಗುತ್ತೆ ಅಂದರೆ, ದಿತಿರ್ದಾಕ್ಷಾಯಿಣಿ ಕ್ಷತ್ತಃ ಮಾರೀಚಂ ಕಾಶ್ಯಪಂ ಪತಿಂ ಅಪತ್ಯ ಕಾಮಾಚಕಮೇ ಸಂಧ್ಯಾಯಾಂ ಹೃಚ್ಛಯಾರ್ದಿತ. ದಕ್ಷನ ಮಗಳು ದಿತಿ ಮರೀಚಿಯ ಮಗ ಕಾಶ್ಯಪನನ್ನು ಮದುವೆಯಾಗಿದ್ಲು. ಏನು ದುರ್ಬುದ್ಧಿಯೋ ಏನೋ, ಅಪತ್ಯ ಕಾಮಾಚಕಮೇ, ಮಗ ಬೇಕು ಅಂತ ಹೇಳಿ ಗಂಡನ ಬಳಿ ಬಂದ್ಲು. ಯಾವಾಗ? ಮುಸ್ಸಂಜೆ. ಇಷ್ಟ್ವಾಗ್ನಿಜಿಹ್ವಂ ಪಯಸ ಪುರುಷಂ ಯಜುಷಾಂ ಪತಿಂ ನಿಮ್ಲೋಚತ್ಯರ್ಕ ಆಸೀನಂ ಅಗ್ನ್ಯಾಗಾರೇ ಸಮಾಹಿತಂ. ಆಗ ಕಾಶ್ಯಪರು ಅಗ್ನಿಜಿಹ್ವಂ, ಅಗ್ನಿಯನ್ನೇ ನಾಲಿಗೆಯಾಗಿ ಹೊಂದಿರುವ ಪುರುಷಂ ಪರಮಾತ್ಮನನ್ನು, ಪಯಸ ಇಷ್ಟ್ವ ಹಾಲನ್ನದಿಂದ ಹೋಮ ಮಾಡಿ, ನಿಮ್ಲೋಚತಿ ಅರ್ಕೆ ಅಂದರೆ 5 ಗಂಟೆ ಅಷ್ಟೊತ್ತಿಗೆ ಅವರು ಆರಾಧನೆ ಮಾಡಿದ್ದಾರೆ. 6 ಗಂಟೆ ಮುಸ್ಸಂಜೆ ಕವಿದಿದೆ. ಆವಾಗ ಅಗ್ನ್ಯಾಗಾರೆ, ಆಗ್ನೇಯ ದಿಕ್ಕಿನಲ್ಲಿರುವ ಅಗ್ನಿಯ ಮುಂದೆ ಧ್ಯಾನಪರರಾಗಿ ಇದ್ದಾರೆ. ದಿತಿರುವಾಚ ಯೇಷಮಾಂ ತ್ವತ್ಕೃತೆ ವಿದ್ವನ್ ಕಾಮ ಆತ್ತಶರಾಸನಃ ಧುನೋತಿ ದೀನಾಂ ವಿಕ್ರಮ್ಯ ರಂಭಾಮಿವ ಮತಂಗಜಃ. ಸ್ವಾಮಿ, ನಿಮ್ಮಲ್ಲಿ ನನಗೆ ಕಾಮ ಉಂಟಾಗ್ತಾ ಇದೆ. ಕಾಮ ಬಿಲ್ಲನ್ನು ಹಿರಿದು ದೀನಳಾಗಿರುವ ನನ್ನನ್ನು ಕಾಮದಿಂದ ಕಲಕ್ತಾ ಇದ್ದಾನೆ. ಹೇಗೆ? ರಂಭಾಮಿವ ಮತಂಗಜಃ, ಬಾಳೆಹಣ್ಣನ್ನು ಆನೆ ಅಲುಗಾಡಿಸಿದ ಹಾಗೆ ನನ್ನ ಹೃದಯವನ್ನು ಗಡಗಡನೆ ಅಲುಗಾಡಿಸ್ತಾ ಇದ್ದಾನೆ. ತದ್ಭವಾನ್ ದಹ್ಯಮಾನಾಯಾಮ್
ಸಪತ್ನೀನಾಂ ಸಮೃದ್ಧಿಭಿಃ ಪ್ರಜಾಪತೀನಾಂ ಪ್ರಜಾವತೀನಾಂ ಭದ್ರಂತೆ ಮಯ್ಯಾಯುಂಕ್ತಾಂ ಅನುಗ್ರಹಂ. ಸ್ವಾಮಿ, ನನ್ನ ಎಲ್ಲ ಸವತಿಯರು ಕೂಡ ಒಳ್ಳೆ ಸಮೃದ್ಧರಾಗಿ ಒಳ್ಳೆ ಮಕ್ಕಳನ್ನು ಪಡೆದು ವೈಭವದಲ್ಲಿ ಮೆರಿತಾ ಇದ್ದಾರೆ. ನನಗೆ ಅದು ಯಾವುದೂ ಇಲ್ಲ. ಅದರಿಂದಾಗಿ ನಿಮ್ಮ ಅನುಗ್ರಹ ನನ್ನ ಮೇಲೆ ಬೀಳಲಿ. ಭರ್ತರ್ಯಾಪ್ತೋರು ಮಾನಾನಾಂ ಲೋಕಾನ್ ಆವಿಶತೆ ಯಶಃ ಪತಿರ್ಭವದ್ವಿಧೋ ಯಾತಾಂ ಪ್ರಜಯಾನನುಜಾಯತೆ. ಗಂಡನಿಂದ ಸನ್ಮಾನವನ್ನು ಪಡೆದವರು ಲೋಕದಲ್ಲಿ ಎತ್ತರಕ್ಕೆ ಏರ್ತಾರೆ. ಲೋಕದಲ್ಲಿ ಎತ್ತರಕ್ಕೆ ಏರಬೇಕು ಅಂತಂದರೆ ಸಂಗಾತಿಯಿಂದ ಮೊದಲು ಮಾನವನ್ನು ಪಡಿಬೇಕು, ಆಮೇಲೆ ಉಳಿದವರಿಂದ. ಅದು ಮಗ ಅಂತಂದರೆ ಯಾರು? ನಿಮ್ಮ ಸಮರ್ಥ ಪ್ರತಿನಿಧಿ, ನಿಮ್ಮಂಥವನೇ ಹುಟ್ಟಬೇಕು. ಪತಿರ್ಭವದ್ವಿಧೋ ಯಾಸಾಂ ಪ್ರಜಯಾನನುಜಾಯತೆ. ನಿಮ್ಮಂಥವ್ರು ಹೊಟ್ಟೆಯಲ್ಲಿ ಹುಟ್ಟೋದು ಅಂದ್ರೇನು? ನೀವೇ ಬಂದಂತೆ. ಇತಿ ಜ್ಞಾತ್ವಾತ್ಮಜಾನಾನ್ನೋ ಭಾವಂ ಸಂತಾನ ಭಾವನಃ ಪುರಾ ಪಿತಾನೋ ಭಗವಾನ್ ದಕ್ಷೋ ದುಹಿತೃವತ್ಸಲಃ ಕಮೃಣೀತ ವರಂ ವತ್ಸ ಇತ್ಯಪೃಚ್ಛತನ ಪೃಥಕ್. ಹಿಂದೆ ನಮ್ಮಪ್ಪ ನಮ್ಮನ್ನು ಕೇಳಿದ, ಮಗಳೇ ಯಾರನ್ನ ಮದುವೆ ಆಗ್ತೀಯಾ ಅಂತ. ಎಲ್ಲರನ್ನ ಪ್ರತ್ಯೇಕವಾಗಿ ಇಂಟರ್ವ್ಯೂ ಮಾಡಿದ. ಇದಕ್ಕಿಂತ ಬೇಕಾ ಸ್ತ್ರೀ ಸ್ವಾತಂತ್ರ್ಯ? ಮಗಳೇ ಯಾರನ್ನ ಮದುವೆ ಆಗ್ತೀಯಾ? ಇತಿ ಜ್ಞಾತ್ವಾತ್ಮಜಾನಾನ್ನೋ ಭಾವಂ ಸಂತಾನ ಭಾವನಃ ತ್ರಯೋದಶಾದಾತ್ ತಾಸಾಂಯಾಸ್ತೆ ಶೀಲಂ ಅನೂರತಾಃ. ನಾವೆಲ್ಲರೂ ಕೂಡ ನಮ್ಮಲ್ಲಿ 13 ಜನ ನಿಮ್ಮ ಹೆಸರನ್ನು ಹೇಳಿದ್ವಿ. ನಿಮ್ಮ ಹೆಸರನ್ನು ಹೇಳಿದೆವು. ಅದರಿಂದಾಗಿ 13 ಜನರನ್ನು ನಮಗೆ ನಿಮಗೆ ಕೊಟ್ಟಿದ್ದಾನೆ. ಅಥಮೇ ಕುರು ಕಲ್ಯಾಣ ಕಾಮಂ ಕಂಜವಿಲೋಚನ ಆಪ್ತೋಪಸರ್ಪಣಂ ಭೂಮನ್ ಅಮೋಘಂ ಹಿ ಮಹೀಯಸಿ. ಅದರಿಂದ ಮಂಗಳಸ್ವರೂಪನೇ, ಕಂಜವಿಲೋಚನ, ತಾವರೆಯಂತಹ ಅರಳುಗಣ್ಣಿನವನೇ, ನಾವು ಪ್ರೀತ್ಯಾಸ್ಪದರನ್ನು ಹೊಂದುವುದು ಏಕಾಗಿ. ಹೊಂದೋದು ನಮ್ಮ ಬಯಕೆಗಳು ಈಡೇರಲಿ ಅಂತ. ನಮ್ಮ ಬಯಕೆಗಳು ಈಡೇರಲಿ ಅಂತ ಹೊಂದೋದು. ಆ ಬಯಕೆಗಳನ್ನು ಈಡೇರುವಂತೆ ಮಾಡು. ಮೈತ್ರೇಯ ಉವಾಚ ಇತಿ ತಾಂ ವೀಕ್ಷ್ಯ ಮಾರೀಚಃ ಕೃಪಣಾಂ ಬಹುಭಾಷಿಣೀಂ ಪ್ರತ್ಯಾಹ ಅನುನಯನ್ವಾಚ ಪ್ರವೃದ್ಧಾನಂಗ ಕಶ್ಮಲಾಂ. ಕಾಶ್ಯಪರು ನೋಡಿದರು, ಏನೇನೋ ಮಾತಾಡ್ತಾ ಇದ್ದಾಳೆ, ಬಹುಭಾಷಿಣಿ. ಪ್ರತ್ಯಾಹ ಅನುನಯನ್ವಾಚ, ಅವಳ ಸಲ್ಲದ ಬಯಕೆಯನ್ನ ಮುಂದೂಡಲಿಕ್ಕಾಗಿ ಹೇಳಿದರಂತೆ. ಏಷತೇಹಂ ವಿಧಾಸ್ಯಾಮಿ ಪ್ರಿಯಂ ಭೀರು ಯದಿಚ್ಛಸಿ ತಸ್ಯಾ ಕಾಮಂ ನ ಕುರ್ಯಾತ್ ಸಿದ್ಧಿಸ್ತ್ರೈವರ್ಗಿಕೀಯತಃ. ಸ್ವಾಮಿ, ನನಗೆ ಅನುಗ್ರಹ ಮಾಡು ಅಂತ ಹೇಳ್ತಾ ಇದ್ದಿ, ಮಾಡ್ತೇನೆ. ಆದರೆ ಒಂದು ಸ್ವಲ್ಪ ತಡಿ. ನೀನು ನನ್ನನ್ನು ಅನುಸರಿಸಿ ನಡೆದಿದ್ದೀಯ, ನನ್ನಲ್ಲಿ ಅನನ್ಯವಾದ ಭಾವನೆಯನ್ನು ಇಟ್ಟುಕೊಂಡಿದ್ದೀಯ. ನಿನಗಲ್ಲದೆ
ಇನ್ಯಾರಿಗೆ ನಾನು ಅನುಗ್ರಹ ಮಾಡಲಿ? ಸರ್ವಾಶ್ರಮಾನ್ ಉಪಾದಾಯ ಸ್ವಾಶ್ರಮೇಣ ಕಳತ್ರವಾನ್ ವ್ಯಸನಾರ್ಣವಮತ್ಯೇತಿ ಜಲಯಾನೈರ್ ಯಥಾರ್ಣವಂ. ನೋಡಿ, ಗೃಹಸ್ಥನಾದವ ಹೆಂಡತಿಯ ಸಹಕಾರ ಇದ್ದರೆ ತನ್ನ ಜೊತೆಗೆ ಉಳಿದೆಲ್ಲ ಆಶ್ರಮಗಳನ್ನು ಕರೆದುಕೊಂಡು ಸಿದ್ಧಿಯನ್ನು ಹೊಂದಿಬಿಡ್ತಾನೆ. ಹೆಂಡತಿ ಅನುಕೂಲಳಾಗಿದ್ದರೆ ಬ್ರಹ್ಮಚರ್ಯಾಶ್ರಮದವರಿಗೆ ಅನ್ನವನ್ನು ಹಾಕಿ, ಸನ್ಯಾಸಿಗಳಿಗೆ ಊಟ ಹಾಕಿ, ವಾನಪ್ರಸ್ಥರನ್ನು ಕಟ್ಟಿಕೊಂಡು ತಾನು ಕೂಡ ಎತ್ತರಕ್ಕೆ ಹೊರಟು ಹೋಗ್ತಾನೆ. ಯಾಮಾಹು ಆತ್ಮನೋ ಹ್ಯರ್ಥಂ ಶ್ರೇಯಸ್ಕಾಮಸ್ಯ ಮಾನಿನಿ ಯಸ್ಯಾಂ ಸ್ವದುರ ಮಧ್ಯಸ್ಯ ಪುಮಾನ್ಶ್ಚರತಿ ವಿಜ್ವರಃ. ಯಾಮಾಹು ಆತ್ಮನೋ ಹಿ ಅರ್ಧಂ. ಆ ಹೆಂಡತಿ ಗಂಡನಿಗೆ ಅನುಕೂಲಳಾಗಿರಬೇಕು. ಅರ್ಧ ಅನ್ನೋದಕ್ಕೆ ನಿನ್ನೆ ನಾವು ನೋಡಿದ್ದೇವೆ. ಗಂಡು ತಾನು ಅಪೂರ್ಣ ಅಂತ ಅನ್ನಿಸಿದರೆ ಹೆಣ್ಣನ್ನು ಮದುವೆ ಆಗ್ತಾನೆ. ಹಾಗೆ ಹೆಣ್ಣಿಗೂ ತಾನು ಅಪೂರ್ಣ ಅಂತ ಅನ್ನಿಸಿದರೆ ಮದುವೆ ಆಗೋದು. ಅದರಿಂದ ಅವರಿಬ್ಬರು ಒಟ್ಟಾದಾಗ ಕೇವಲ ಒಂದು. ಸನ್ಯಾಸಿಗಳಿಗೆ ಬೆಟರ್ ಹಾಫ್ ಇರಲ್ಲ, ಯಾಕೆಂದರೆ ಅವ್ರಿಗೆ ಬೇಕು ಅಂತ ಅನ್ನಿಸಿರೋಲ್ಲ. ತೀರಾ ಎಳವೆಯಲ್ಲೇ ಮಾಡಿದರೆ ಅವ್ರಿಗೇನು ಅಂತಲೇ ಗೊತ್ತಿರಲ್ಲ. ಬುದ್ಧಿ ತಿಳಿದ ಮೇಲೆ ಮಾಡಿದರೆ ಅವ್ರಿಗದು ಆ ಕೊರತೆಯನ್ನು ಮೀರಬಲ್ಲೆ ಅಂತ ಅಂದುಕೊಂಡೇ ತಾನೆ ಸನ್ಯಾಸ ತಗೊಳ್ಳೋದು. ಅದು ಕೊರತೆ ಅಂತ ಅನ್ನಿಸಿರ್ಲಿಕ್ಕಿಲ್ಲ. ಯಸ್ಯಾಂ ಸ್ವದುರ ಮಧ್ಯಸ್ಯ, ಅವಳಲ್ಲಿ ತನ್ನ ಎಲ್ಲ ಜವಾಬ್ದಾರಿಯನ್ನು ಹೊಣೆಯನ್ನು ಹಾಕಿ ಪುಮಾನ್ ವಿಜ್ವರಃ ಚರತಿ, ಯಾವ ಸಂಕಟವೂ ಇಲ್ಲದೆ ಮನೋವೇದನೆಯೂ ಇಲ್ಲದೆ ತಿರುಗಾಡ್ತಾನೆ. ಯಾಮಾಶ್ರಿತ್ಯ ಇಂದ್ರಿಯಾರಾತೀನ್ ದುರ್ಜಯಾನ್ ಇತರಾಶ್ರಮೈ ವಯಂ ಜಯೇಮ ಹೇಳಾಭಿ ದಸ್ಯೂನ್ ದುರ್ಗಪತಿರಿಯಥಾ. ಜೀವನದಲ್ಲಿ ಕಾಡೋದು ಕಾಮವನ್ನು ನಮಗೆ ಒಳಿತಾಗುವಂತೆ ಮಾಡಿಕೊಳ್ಳೋದು ಗೃಹಸ್ಥಾಶ್ರಮದಿಂದ. ಉಳಿದವರು ಆ ಹೆಣ್ಣಿನ ಸಹಕಾರ ಇರೋದಿಲ್ಲ. ಸನ್ಯಾಸಿಗಳಿಗಾಗಲಿ ಬ್ರಹ್ಮಚರ್ಯದಲ್ಲಿ ಆಗಲಿ ಹೆಣ್ಣಿನ ಸಹಕಾರ ಇಲ್ಲದೆ ಅವರು ಗೆಲ್ಲಬೇಕು. ನಮಗೆ ಹೆಣ್ಣಿನ ಸಹಕಾರ ಇದೆ, ಆರಾಮವಾಗಿ ಕಾಮವನ್ನು ಗೆದ್ದು ಬಿಡುತ್ತೇವೆ. ಕಾರಣ ಏನು ಅಂದರೆ ನಮಗೆ ಕಾಮವನ್ನು ತೀರಿಸ್ಕೊಳ್ಳಿಕ್ಕಾಗ್ತದೆ. ಅಟ್ ದಿ ಸೇಮ್ ಟೈಮ್ ಬ್ರಹ್ಮಚರ್ಯವೂ ಉಳಿಯುತ್ತೆ. ಕಟ್ಟಿಕೊಂಡ ಹೆಂಡತಿಯನ್ನು ಸರಿಯಾದ ಋತುವಿನಲ್ಲಿ ಸೇರಿದರೆ, ಸರಿಯಾದ ಸಂದರ್ಭದಲ್ಲಿ ಸೇರಿ ಬ್ರಹ್ಮಚರ್ಯದಲ್ಲಿದ್ದಂತೆಯೇ ಆಗುತ್ತೆ. ಉಪನಿಷತ್ತಿನ ಯಾವುದೋ ಒಂದು ಉಪಾಸನೆ, ಅದಕ್ಕೇನು ಮಾಡಬೇಕು ಅಂತಂದರೆ ತನ್ನ ಹೆಂಡಿರಲ್ಲಿ ಸಮನಾಗಿ ಇರಬೇಕು, ಪಕ್ಷಪಾತ ಮಾಡಬಾರದು ಅಂತ ಹೇಳ್ತಾರೆ. ಅದರಿಂದ ನಾವು ನಿಮ್ಮನ್ನು ಪೂರ್ತಿ ಅವಲಂಬಿಸಿಕೊಂಡಿದ್ದೇವೆ. ನವಯಂ ಪ್ರಭವಸ್ತಾಂ ತ್ವಾಂ ಅನುಕರ್ತುಂ ಗೃಹೇಶ್ವರಿ ಅಪ್ಯಾಯುಷಾವ ಕಾರ್ಚಿನೇನ ಏಚಾನ್ಯೇ ಗೃಣಗೃಧ್ನವಃ. ಗೃಹೇಶ್ವರಿ, ಓ ನಮ್ಮ ಮನೆಯೊಡತಿಯೇ, ಕಾಶ್ಯಪರು ಹೇಳೋದು, ನಿನ್ನ ತ್ಯಾಗವನ್ನು ನಾವು ಅನುಸರಿಸಲಾಗುವುದಿಲ್ಲ, ನಿನ್ನ ತ್ಯಾಗಕ್ಕೆ ನಾವು ಬೆಲೆ ಕಟ್ಟಲಾಗುವುದಿಲ್ಲ. ಇಡೀ ಆಯುಷ್ಯವನ್ನು ಮಾಡಿದರೂ ನಿನ್ನಂತೆ ನಮಗಿರ್ಲಿಕ್ಕಾಗಲ್ಲ. ನಿನ್ನ ಅಸ್ತಿತ್ವ ದೊಡ್ಡದು. ಹೆಂಡತಿ ಅಂತ ಹೇಳಿದಾಗ ಅವಳ ಪಾತ್ರ ಬಹಳ ಹಿರಿದು. ಗಂಡಸು ಏನೇ ಪ್ರಯತ್ನ ಪಟ್ಟರೂ ಕೂಡ, ತಲೆ ಕೆಳಗಾದರೂ ಕೂಡ ಅವಳು ಮಾಡಿದಷ್ಟನ್ನು ಮಾಡಲಿಕ್ಕಾಗೋಲ್ಲ. ಅವಳು ಕೊಟ್ಟ ಸಹಕಾರವನ್ನು ಸರಿದೂಗಿಸಲಿಕ್ಕೆ ಆಗೋಲ್ಲ. ಇದೆಲ್ಲವೂ ಇದ್ದಾಗಲೂ ಅಥಾಪಿ ಕಾಮಮೇತಂತೆ ಪ್ರಜಾತ್ಯೈ ಕರವಾಣ್ಯಲಂ ಯಥಾ ಮಾಂ ನಾತಿ ವಾಚಂತಿ ಮುಹೂರ್ತಂ ಪ್ರತಿಪಾಲಯ. ಆದರೆ ಇಷ್ಟೆಲ್ಲ ಇದೆ, ನಿನ್ನ ಬಗೆಗೆ ನನಗೆ ಗೌರವ ಇದೆ,
ನಿನ್ನ ಬಗೆಗೆ ಪ್ರೀತಿ ಇದೆ. ಏಕೆ ಅಂತಂದರೆ ಒಬ್ಬ ಗೃಹಸ್ಥ ಅಂದರೆ ಮುಗಿತಲ್ಲ, ಗೃಹೇ ತಿಷ್ಠತಿ ಅಂತ. ಗೃಹ ಅಂತಂದರೆ ಮನೆ ಅಂತ ಅರ್ಥ ಅಲ್ಲ, ಗೃಹ ಅಂದರೆ ಹೆಂಡತಿ ಅಂತ ಅರ್ಥ. ಮನೆಯ ಒಳಗಡೆ ಇರುವವ ಅಂತಂದರೆ ಹೆಂಡತಿಯಲ್ಲಿ ಇರುವವ ಅಂದರೆ ಗೃಹಸ್ಥ. ಆ ಗೃಹಸ್ಥ ಹೆಂಡತಿಯ ಮೇಲೆ ಪೂರ್ತಿ ಅವಲಂಬಿತ. ಪ್ರತಿಯೊಂದಕ್ಕೂ ಹೆಂಡತಿಯ ಮುಖ ನೋಡಬೇಕು, ಆ ಪರಿಸ್ಥಿತಿ ಇರುತ್ತೆ. ನನಗೆ ಅದರ ಬಗ್ಗೆ ಗೌರವ ಇದೆ. ಆದರೆ ಈ ನಿನ್ನ ಕಾಮವನ್ನು ಈಗ ನಾನು ಪಾಲನೆ ಮಾಡಲಿಕ್ಕಾಗುವಲ್ಲ. ಮುಹೂರ್ತಂ ಪ್ರತಿಪಾಲ್ಯತಾಂ, ಒಂದು ಮುಹೂರ್ತ ತಡೆ ಅಂತ ಹೇಳ್ತಾ ಇದ್ದಾರೆ. ಏಷಾ ಘೋರತರ ವೇಳ ಘೋರಾಣಾಂ ಘೋರದರ್ಶನ ಚರಂತಿ ಯಸ್ಯಾಂ ಭೂತಾನಿ ಭೂತೇ ಚಾಣು ಚರಾಣಿ ಚ. ನೋಡು, ಏಚಾ ಘೋರತಮ ವೇಳ, ಇದು ಭೀಕರವಾದ ವೇಳೆ. ಸದಾಶಿವ ಇಲ್ಲಿ ತಿರುಗಾಡ್ತಾ ಇರ್ತಾನೆ. ಏತಸ್ಯಾಂ ಸಾಧ್ವಿ ಸಂಧ್ಯಾಯಾಂ ಭಗವಾನ್ ಭೂತ ಭಾವನಃ ಪರೀತೋ ಭೂತ ಪಾರ್ಷದ್ಭಿ ವೃಷೇಣಾಟತಿ ಭೂತರಾಟ್. ಈ ಘೋರವಾದ ವೇಳೆಯಲ್ಲಿ ತಪ್ಪು ಮಾಡುವರನ್ನು 1000 ಕಣ್ಗಳಿಂದ ನೋಡಲಿಕ್ಕೆಂದೇ ತಿರುಗಾಡ್ತಾ ಇರ್ತಾನೆ ಸದಾಶಿವ. ಇಂತಹ ವೇಳೆಯಲ್ಲಿ ಮೈ ಮರೆಯಬಾರದು ಅಂತ ಹೇಳ್ತಾರೆ. ಇನ್ನೂ ಬೇಕಾದಷ್ಟು ಮಾತುಗಳಿದೆ, ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಭಾಗವತ ಚಿಂತನೆ ಅದೇನಿದೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಹ.